ಏಕೆಂದರೆ ಈ ಸಮಸ್ಯೆಯ ಪರಿಹಾರ ನೀವೊಬ್ಬರೇ ಮಾಡಬಹುದು. ಸಮಸ್ಯೆ ನಿಮ್ಮ ಮನೆಯಿಂದಲೇ ಹುಟ್ಟಿದ್ದಲ್ಲವೇ? ಆಗ್ಲಿ ಮಹಾರಾಜ, ನನಗೆ ಬಹಳ ನಾಚಿಕೆ ಆಗ್ತಾ ಇದೆ. ನನಗೆ ಈ ರೀತಿ ಆಗುತ್ತೆ ಅಂತ ನಮಗೆ ಅರ್ಥವಾಗುತ್ತದೆ ಆಚಾರ್ಯರೇ. ಆದರೆ ಇದು ಹೀಗೆ ಮುಂದುವರೆದರೆ ಇದು ಅರಮನೆಯಲ್ಲ ಧರ್ಮಛತ್ರವಾಗುತ್ತದೆ. ಹಾಗೂ ನಮಗೆ ನಮ್ಮ ಸಭೆ ಹೊರಗಡೆ ಎಲ್ಲೋ ಮರದ ಕೆಳಗಡೆ ನಡೆಸಬೇಕಾಗುತ್ತದೆ. ನನಗೆ ಅರ್ಥ ಆಗುತ್ತೆ, ಆದ್ರೆ ನಾನು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಮಹಾರಾಜರೇ. ನಾನು ಈ ಸಮಸ್ಯೆಯಿಂದ ನಿಮ್ಮನ್ನು ಆಚೆ ತರ್ತೀನಿ, ಬೇಗ, ಬಹಳ ಬೇಗ. ಹಾ ಗುರುವರ್ಯರೇ, ಹಾ, ನಿಮ್ಮ ಬುದ್ಧಿ ಕೌಶಲ್ಯದ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಏನು ಮಾಡಬೇಕೆಂದರೂ ಬೇಗ ಮಾಡಿ, ಏಕೆಂದರೆ ನಾವು ಇಲ್ಲಿ ಹೀಗೆ ಹೆಚ್ಚು ಸಮಯ ಕೂರಲಾಗುವುದಿಲ್ಲ. ಸರಿ ಮಹಾರಾಜ. ಏನ್ ಯೋಚಿಸ್ತಿದ್ಯಾ ರಾಮ? ನೀನು ಪಾರಿವಾಳನ ನೋಡಿದ್ಯಾ ಬಂದು? ಅದು ಆಕಾಶದಲ್ಲಿ ಎಷ್ಟು ಹಾರಿದ್ರು ಎಷ್ಟು ದೂರ ಹೋದ್ರು ಆದ್ರೆ ಸಂಜೆ ಆಗುವಾಗ ಮನೆಗೆ ಖಂಡಿತವಾಗ್ಲೂ ಬರುತ್ತೆ. ಈಗ ನೀನು ಪಾರಿವಾಳ ಅಂತ ಯಾಕೆ ಹೇಳ್ಕೊತಿದ್ಯಾ? ನೀನೇನ್ ಆತರ ಅಲ್ವಲ್ಲ? ನಾನ್ ಪಾರಿವಾಳ ಅಲ್ಲ ಬಂದು. ಈ ಅರಮನೆಗೆ ಬರೋ ತೊಂದರೆಗಳು ಪಾರಿವಾಳ, ನಾನ್ ಅದ್ರ ಮನೆ. ಅದಕ್ಕೆ ಪಾರಿವಾಳಗಳು ವಾಪಸ್ ಬರುತ್ತೆ. ನನಗನ್ನಿಸ್ತಿದೆ ಈ ವಾಸ್ತುವಿನ ಸಮಸ್ಯೆ ಅಂತೂ ನನ್ ಬುಡಕ್ಕೆ ಬರುತ್ತೆ ಅಂತ. ಆಚಾರ್ಯ, ನನ್ನ ಹೆಸರಿಡಿದು ಕರೀತಾಳೆ ಇವಳು, ಅದು ಎಲ್ಲರ ಮುಂದೆ. ಈ ವರುಣಮಾಲಾ ಜೊತೆಗೇನೆ ಈ ದನಿ ಮನಿ ತಲೆ ಕೂಡ ವರ್ತಮಾನದಲ್ಲಿ ಭ್ರಮೆಯಲ್ಲಿ ಮುಳುಗೋಗಿದೆ. ಇವತ್ತು ಒಂದ್ ವೇಳೆ ನನ್ನ ಎದುರಿಗೇನಾದ್ರೂ ಬಂದ್ರೆ, ವಾ ಮಣಿವಾ, ಎಂತ ಸ್ವಾದಿಷ್ಟ ಭೋಜನ! ತುಂಬಾ ಸ್ವಾದಿಷ್ಟವಾಗಿದೆ. ಆ ಮುದುಕ ನಮ್ಮ ಗುರು ಆಗಿದ್ದಾಗ ಇಂಥ ಭೋಜನ ಎಲ್ಲ ನಮಗೆಲ್ಲಿ ಸಿಕ್ತಿತ್ತು? ಬರೀ ನಮಗೆ ತೋರಿಸಿ ಎಲ್ಲಾ ಭೋಜನವನ್ನ ಅವನೇ ನುಂಗ್ಬಿಡ್ತಿದ್ದ. ಸತ್ಯ ಹೇಳ್ತಾ ಇದೀಯಾ? ನಮ್ಮ ಗುರುಗಳ ಬದಲಾಗಿರೋದ್ರಿಂದ ನಮ್ಮ ಭಾಗ್ಯವೂ ಬದಲಾಗೋಯ್ತು. ಸರಿಯಾಗಿ ಹೇಳಿದೆ. ಬಹಳ ಸಂತೋಷ ಆಗ್ತಾ ಇದೆ ಅಲ್ವಾ? ಅತಿ ಆನಂದ, ಪರಮಾನಂದ. ಮತ್ತಷ್ಟು ಊಟ ಬೇಕೇ? ಹೌದು, ಆದ್ರೆ ಬಿಸಿ ಬಿಸಿ ತರಬೇಕು. ಬೇಗ ತಗೊಂಡ್ ಬನ್ನಿ, ಕಾಯೋದಿಕ್ಕಾಗಲ್ಲ. ಖಂಡಿತವಾಗಿ ಬಿಸಿ ಬಿಸಿಯಾಗೇ ಸಿಗುತ್ತೆ. ಅಯ್ಯೋ, ಅಯ್ಯೋ. ಸಾಕ? ಇನ್ನು ಬಿಸಿ ಬಿಸಿ ಆಗ್ಬೇಕಾ? ಇಲ್ಲ ಇನ್ನು ಬಿಸಿ ಬಿಸಿ ಮಾಡ್ಲಾ? ದುಷ್ಟ ಪಾಪಿಗಳ ನಯವಂಚಕರ, ಯಾವ ತಟ್ಟೆಯಲ್ಲಿ ತಿಂತೀರೋ ಅದೇ ಮನೆಗೆ ಕನ್ನ ಹಾಕ್ತೀರಾ. ನಾನು ಸಿಕ್ಕಾಕೊಂಡಿದ್ದೀನಿ. ಅಯ್ಯೋ ನನ್ನ ಕಾಲು, ಅಯ್ಯೋ ನನ್ನ ಕಾಲು ಮುಂದಕ್ಕೆ ಬರ್ತಿಲ್ಲ. ಇದೇನ್ ಮಾಡ್ತಾ ಇದೆಯಾ? ಬಿಡು ನನ್ನ ಪಂಚೆ. ದೋತಿನ ಇಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸ್ಪರ್ಶ ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಿದ್ದೆ. ಚರಣಾಮೃತದಿಂದ ಪುಣ್ಯ ಪ್ರಾಪ್ತಿ ಆಗುತ್ತಂತೊಳಗೆ. ಅಲ್ಲಿ ದರ್ಬಾರ್ನಲ್ಲಿ ನನ್ನ ಮಾನ ಮರ್ಯಾದೆಯನ್ನ ಕೂಗಿ ಹರಾಜಾಗ್ತಲ್ಲ, ಅಲ್ಲೇನು ಪ್ರಭು? ಅದಂತ ಪ್ರಭು? ಏನ್ ಪ್ರಭು? ನಾನೊಬ್ಬ ಅಜ್ಞಾನಿ ದತ್ತಾಚಾರ್ಯ ಅಲ್ವಾ? ಅಲ್ಲಿ ದರ್ಬಾರ್ನಲ್ಲಿ ಎಲ್ರ ಮುಂದೆ ನನ್ನ ಹೆಸರಿಡಿದು ಸಂಬೋಧನೆ ಮಾಡ್ತಾ ಇದ್ದೆ ಅಲ್ವಾ? ದತ್ತಾಚಾರ್ಯ ಹೆಸರ? ಶಿವ 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 ಶಿವ, ಇಂಥ ಪಾಪ ಮಾಡೋದ್ನ ನನ್ ಕನ್ಸಲ್ ಕೂಡ ಯೋಚನೆ ಮಾಡೋದಿಲ್ಲ ಸ್ವಾಮಿ. ಆದ್ರೆ ನಿಮ್ ಹೆಸರನ್ನ ವಾಸ್ತು ವಿದ್ವಾನ್ ವಾಮಾಚಾರ್ಯರ್ ತಗೊಳ್ತಾ ಇದ್ರು. ಮತ್ತೆ ಅವ್ರೆ ಅವೆರಡು ನೀನೇ ತಾನೆ? ಸ್ವಾಮಿ, ನಾನು ನಿಮ್ಮ ಧರ್ಮ ಪತ್ನಿ ವರುಣಮಾಲಾ. ಮತ್ತೆ ನೀವು ಮಾತಾಡ್ತಾ ಇರೋದು ನನ್ನ 2ನೇ ರೂಪದ ಬಗ್ಗೆ. ನಿಮ್ಗೆ ಯಾವೆಲ್ಲ ಸಮಸ್ಯೆ ವಾಮಾಚಾರ್ಯರಿಂದ ಆಯ್ತೋ ಅದನ್ನ ಅವ್ರ ಹತ್ರನೇ ಹೇಳಿ. ಹುಚ್ಚಾಗೋಗ್ತೀನಿ, ಬುದ್ಧಿ ಭ್ರಮಣೆ ಆಗೋಗುತ್ತೆ ನಂದು. ಸರಿ, ಒಂದ್ ಮಾತು ಹೇಳು. ಈ ವಾಮಾಚಾರ್ಯ ಅನ್ನೋ ಹೆಸರಿನ ಒಂದು ಭೂತ ಎಲ್ಲಿಂದ ಬಂದು ನಿನ್ನ ದುರ್ಬಲ ಬುದ್ಧಿಯ ಮೇಲೆ ಆಕ್ರಮಣ ಮಾಡಿದೆ? ಸ್ವಾಮಿ, ನೀವು ರಾಜ್ಯದ ಕಾರ್ಯಕಲಾಪಗಳಲ್ಲಿ ಯಾವತ್ತೂ ತೊಡಕೊಂಡಿರ್ತಿದ್ರಿ. ಹಾಗಾಗಿ ನಾನ್ ಕೂಡ ಮನೆ ಕೆಲಸಗಳೆಲ್ಲ ಮುಗ್ದೋದ ನಂತರ ಪ್ರತಿದಿನ ನಿಮ್ಮ ವಾಚನಾಲಯಕ್ಕೆ ಬಂದು ಅಲ್ಲಿ ಪುಸ್ತಕಗಳನ್ನ ಓದ್ತಿದ್ದೆ. ಅದು ಕೂಡ ನಿಮ್ ಹೆಸರನ್ನ ಪಠಣ ಮಾಡ್ತಾ. ಒಂದ್ ಅಮಾವಾಸ್ಯೆ ರಾತ್ರಿಲಿ ನೀವು ಮಂತ್ರ ಸಾಧನೆಗೋಸ್ಕರ ಹೊರಗಡೆ ಹೋಗಿದ್ರಿ. ಅಮಾವಾಸ್ಯೆ ಮಂತ್ರ ಸಾಧನೆ? ಗುರುಗಳ ಸಾಧನೆ. ಗುರುಗಳೇ, ಅವತ್ತು ವಾಚನಾಲಯದಲ್ಲಿ ನನ್ಗೆ ಕೋಣೆಲಿದ್ದ ವಾಸ್ತುಶಾಸ್ತ್ರದ ಪುಸ್ತಕ ಸಿಕ್ತು. ಆಮೇಲೆ ಸ್ವಾಮಿ, ಅದರ ಅಧ್ಯಯನ ಮಾಡ್ತಾ ನಾನು ಎಷ್ಟು ಅಲೀನ ಆದೆ ಅಂದ್ರೆ ನನ್ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ನನ್ ಕಣ್ ಮುಚ್ಚೋಯ್ತು. ನಂತರ ಜ್ಞಾನದ ಪ್ರಕಾಶ ಉದಯ ಆಯ್ತು ಸ್ವಾಮಿ. ಮರುದಿನ ಬೆಳಿಗ್ಗೆ ನಿದ್ದೆಯಿಂದ ನಾನು ಎದ್ದಾಗ
ನಿಮ್ಮ ನಾಮದ ಜಪದ ಫಲವಾಗಿ ನನಗೆ ವಾಸ್ತುಶಾಸ್ತ್ರದ ಜ್ಞಾನ ಸಿಕ್ಬಿಟ್ಟಿತ್ತು ಸ್ವಾಮಿ. ಹಾ, ಅರ್ಥಾತ್ ಅಂದ್ರೆ ಅದು ನಿನಗ್ ಸಿಕ್ಕಿರೋ ಅಂತ ಈ ಜ್ಞಾನದ ಬಗ್ಗೆ ನನಗ್ಯಾಕೆ ಹೇಳಿಲ್ಲ? ಶಿವ ಶಿವ ಶಿವ, ನಿಮ್ಮಂಥ ಮಹಾಜ್ಞಾನಿ ಮಹಾಪುರುಷರ ಎದುರುಗಡೆ ನನ್ ಜ್ಞಾನದ ಬಗ್ಗೆ ನಾನ್ ಮಾತಾಡಿದ್ರೆ ಅದ್ ಯಾವ ರೀತಿ ಆಗತ್ತೆ ಅಂದ್ರೆ ಸೂರ್ಯನ ಎದುರುಗಡೆ ದೀಪ ಹಚ್ಚಿದ ಹಾಗೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಸ್ವಾಮಿ, ನನಗ್ ಭಯ ಆಗ್ಬಿಟ್ಟಿತ್ತು. ಅದಕ್ಕೆ ನಿಮ್ಮಿಂದ ಇಷ್ಟ ದೊಡ್ಡ ವಿಷಯನ ನಾನ್ ಮುಚ್ಚಿಟ್ಟಿದ್ದೆ. ಆಮೇಲೆ ನಾನು ಮಹಾರಾಣಿ ಚಿನ್ನಾದೇವಿ ಭೇಟಿಯಾಗೋಕೆ ಅಂತಃಪುರಕ್ ಬಂದಿದ್ದೆ. ಮತ್ತಾಗ ಗುರುಮಾತೆ, 7 ದಿನಗಳಾದ್ರೂ ಕೂಡ ಮಹಾರಾಜರು ನಮ್ಮ ಕಕ್ಷೆಗೆ ಬರ್ಲಿಲ್ಲ. ಆ ತಿರುಮಲಂಬ ಜೊತೆಗೆ ಅವ್ರ ಸಮಯನ ಕಳೀತಿರ್ತಾರೆ. ಮತ್ತೆ ಅಲ್ಲಿ ಅವಳು ಏನೇ ಅಡ್ಗೆ ಮಾಡಿದ್ರು ತಿಂತಾರೆ, ಆದ್ರೆ ಇಲ್ಲಿ ಮಾತ್ರ ಬರಲ್ಲ. ಆಗ ಅಚಾನಕ್ ಆಗಿ ನನ್ ಮನ್ಸಲ್ಲಿ ವಾಸ್ತುಶಾಸ್ತ್ರ ಜೊತೆಗೆ ಜ್ಞಾನದ ಉದಯ ಆಗ್ಬಿಡ್ತು. ಆಗ ನಾನು ಮಹಾರಾಣಿ ಚಿನ್ನಾದೇವಿಗೆ ಒಂದು ಉಪಾಯ ಹೇಳ್ದೆ. ಏನು ಉಪಾಯ? ಮಹಾರಾಣಿ, ನನ್ನ ಅಂತರಂಗದಿಂದ ಒಂದು ಧ್ವನಿ ಬಂದಿದೆ ಮತ್ ನನ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಖಂಡಿತವಾಗ್ಲೂ ಸಿಗತ್ತೆ. ಏನ್ ಮಾಡೋದು ನೀವೇ ಹೇಳಿ ಗುರುಮಾತೆ. ನೀವೀಗ ಸಮಯ ವ್ಯರ್ಥ ಮಾಡ್ದೆ ನಿಮ್ ಈ ಕೋಣೆಯಲ್ಲಿ 2 ಹಂಸಗಳ ಜೋಡಿಯ ಒಂದು ಮನಮೋಹಕ ಚಿತ್ರನ ಹಾಕ್ಬಿಡಿ. ಇದರಿಂದ ನಿಮ್ಮ ಮತ್ತೆ ಮಹಾರಾಜರ ಸಂಬಂಧ ಗಟ್ಟಿಯಾಗತ್ತೆ ಮತ್ತವರು ನಿಮ್ಮನ್ನ ತುಂಬಾ ಪ್ರೀತಿಸೋಕ್ ಶುರು ಮಾಡ್ತಾರೆ. ಆಮೇಲೆ ಅದಾಗಿ ಕೆಲವೇ ದಿನಗಳಲ್ಲಿ ಚಮತ್ಕಾರ ಆಗ್ಬಿಡ್ತು ಸ್ವಾಮಿ. ಏನು? ಧನ್ಯವಾದಗಳು ಗುರುಮಾತೆ. ನಾವು ಎಂದಿನಿಂದ 2 ಹಂಸಗಳ ಚಿತ್ರವನ್ನು ಹಾಕಿದ್ದೀವೋ ಅಂದಿನಿಂದ ಮಹಾರಾಜರು ತಪ್ಪದೆ ನಮ್ಮ ಕಕ್ಷೆಗೆ ಬರ್ತಿದ್ದಾರೆ. ನಿಮ್ಮಿಂದ ಚಮತ್ಕಾರವಾಗಿದೆ ಗುರುಮಾತೆ. ಮತ್ತೆ ಅದೇ ದಿನ ಮಹಾರಾಣಿ ನನ್ನ ಹತ್ರ ಕೇಳ್ಕೊಂಡ್ರು, ನಾನು ನನ್ನ ವಾಸ್ತುಜ್ಞಾನದ ಪ್ರಕಾಶದಿಂದ ಪೂರ್ತಿ ರಾಜ್ಯ ಸಾಮ್ರಾಜ್ಯನ ಪ್ರಕಾಶಗೊಳಿಸ್ಬೇಕು ಅಂತ. ಪ್ರಕಾಶಗೊಳಿಸ್ಬೇಕಾ? ಆದ್ರೆ ಈ ವಾಮಾಚಾರ್ಯ ನಿನ್ನೊಳಗಿಂದ ಹೇಗ್ ಹೊರಗ್ ಬಂದ? ಕನ್ನಡಿಯಿಂದ ಸ್ವಾಮಿ. ಕನ್ನಡಿಯಿಂದನಾ? ಹೌದು ಸ್ವಾಮಿ. ಇದೆಲ್ಲ ಆದಾಗ ನನ್ನೊಳಗ್ ಕೂಡ ಯಾರೋ ಇದಾರೆ ಅಂತ ನನ್ ಮನ್ಸಿಗೆ ಅನ್ಸೋಕ್ ಶುರುವಾಯ್ತು. ವಾ ವರುಣಮಾಲಾ, ಬಹಳ ಅದ್ಭುತ. ಇದಂತೂ ನೀವು ಜನಹಿತದ ಕೆಲಸವನ್ನ ಮಾಡ್ತಾ ಇದೀಯ. ನೀನು ಮಾಡ್ತಾ ಇರು. ನಿನ್ನ ಈ ಪ್ರತಿಯೊಂದು ಕೆಲಸದಿಂದ ನಾನು ತಲೆ ಎತ್ಕೊಂಡು ಓಡಾಡೋ ಹಂಗಾಗತ್ತೆ. ಸ್ವಾಮಿ, ನೀವ್ ನನ್ನನ್ನ ಕ್ಷಮಿಸ್ಬಿಟ್ರ? ಅಗತ್ಯವಾಗಿ ಪ್ರಿಯೆ, ಅಗತ್ಯವಾಗಿ. ಆದ್ರೆ ನೀನು ಈ ಶುಭ ಕಾರ್ಯದಲ್ಲೇ ತಲ್ಲೀನರಾಗಿರು. ಎಲ್ಲ ನೀವ್ ಹೇಳ್ದಾಗೆ ಸ್ವಾಮಿ. ನಾನು ನಿಮ್ ಈ ಸಂದೇಶನ ವಾಮಾಚಾರ್ಯರಿಗೆ ತಿಳಿಸ್ತೀನಿ. ಲೇ ಮಣಿ, ಈ ಕಪಟಿ ಮುದ್ಕ ಅಂತೂ ಉಸುವಳ್ಳಿ ತರ ಬಣ್ಣ ಬದಲಾಯಿಸ್ಬಿಟ್ಲಲ್ಲ. ಸರಿಯಾಗಿ ಹೇಳಿದೆ. ಈ ಮುದುಕನ್ ತಲೆಗೆ ಏನೋ ಕುತಂತ್ರ ಹೊಡಿತಾ ಇದೆ ಅನ್ಸುತ್ತೆ. ಬಾ 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 ಬಾ, ಗುರುಮಾತೆ ಹತ್ರ ಹೋಗೋಣ. ಅವ್ವಾ ವಾ ಮಗಾಳ ವಾ. ನಾನು ಈ ವಾಮಾಚಾರ್ಯ ಅನ್ನೋ ವ್ಯಕ್ತಿಯಿಂದ ಬರೋ ಅವಕಾಶನ ಸಂಪೂರ್ಣವಾಗಿ ಬಳಸ್ಕೊಂಡು ಈ ವರುಣಮಾಲಾ ಅನ್ನೋಂಥ ವ್ಯಕ್ತಿಯನ್ನ ನನ್ನ ಜೀವನದಿಂದ ಸಂಪೂರ್ಣವಾಗಿ ನಿಷೇಧಿಸ್ತೀನಿ. ನಾನು ಮಹಾರಾಜರ ಮುಂದೆ ಇದನ್ನ ಪ್ರಮಾಣ ಮಾಡ್ಬಿಡ್ತೀನಿ. ವರುಣಮಾಲಾ ವಾಮಾಚಾರ್ಯಾಗಿ ಅಧಿಕ ಪ್ರಸಂಗತನ ಮಾಡ್ತಿದ್ದಾಳೆ ಮತ್ತು ಮಹಾರಾಜರಿಗೆ ತೊಂದರೆ ಕೊಡ್ತಿದ್ದಾಳೆ. ಅಷ್ಟೇ, ಮಹಾರಾಜರು ವರುಣಮಾಲಾನನ್ನ ಆಜೀವ ಕಾರಾಗೃಹಕ್ಕೆ ತಳ್ಳಿಬಿಡ್ತಾರವಲ್ಲ. ಮತ್ತೆ ನಾನು ವರುಣಮಾಲಾ ಇಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡಿತೀನಿ. ಅದಾದ ಮೇಲೆ ನಾನು ನನ್ನ ಪ್ರೀತಿಯ ಮಾರ್ಗದಲ್ಲಿ ಹಾಗೇ ತೇಲ್ತಿರ್ತೀನಿ. ಸೌದಾಮಿನಿ, ನಿನ್ನ ಬಾಗ್ಲ ಬಳಿ ನಿಂತಿದ್ದಾನೆ ಜೋಗಿ. ಇವನೇ ನಿನ್ನ ಪ್ರೀತಿಯ ರೋಗಿ. ಹಾ 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 ಹಾ, ತುಂಬಾ ಮನಮೋಹಕ ಸುಗಂಧ. ತುಂಬಾ ವಿಶ್ರಾಂತಿ ಸಿಗ್ತಿದೆ. ಮನಸ್ಸೆಲ್ಲ ಶಾಂತ ಆಯ್ತು ಶಾರದಾ. ಅಲ್ವಾ? ವಾತಾವರಣ ಶುದ್ಧಗೊಳಿಸೋದಕ್ಕೆ ಗುರುಮಾತೆ ವಾಮಾಚಾರ್ಯರು ಕೊಟ್ಟಿರೋ ಗಿಡಮೂಲಿಕೆಗಳ ಧೂಪ ಇದು. ನನ್ನೆದ್ರು ಆ ವಾಮಾಚಾರ್ಯರ ಹೆಸರನ್ನು ಹೇಳ್ಬೇಡ.
ಅಯ್ಯ ಸಾಕು ಹೋಗು. ನನ್ನ ಜೀವ ತೆಗಿತಾ ಇದೆಯಾ ನೀನು? ಇದ್ರ ಬದಲು ವಿಷ ಕೊಟ್ಬಿಡು. ಸುಂದರ, ಅತಿ ಸುಂದರ. ಶಾರದಾ, ಇದ್ದಕ್ಕಿದ್ದಂತೆ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದೀಯಾ. ಇದ್ದಕ್ಕಿದ್ದ ಹಾಗೆ ಅಂದ್ರೆ ನಾನ್ ಸುಂದರವಾಗಿಲ್ವಾ? ಇಲ್ಲ ಇಲ್ಲ, ಇದ್ದಕ್ಕಿದ್ದ ಬಾಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದ್ಬಿಡ್ತು. ನೀನಂತೂ ತುಂಬಾ ಸುಂದರವಾಗಿದೀಯಾ. ಏನ್ ನೋಡ್ತಿದ್ದೀರಾ ಸ್ವಾಮಿ? ನಿನ್ನ ದಡ್ಡತರ ಅಂದ್ರೆ ನಿನ್ನ ಈ ಸುಂದರತೆ, ನಿನ್ನ ಈ ಸೌಂದರ್ಯ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ವರುಣಿ. ಇನ್ನೊಮ್ಮೆ ಹೇಳಿ ಸ್ವಾಮಿ, ನನ್ ಕಿವಿನ ನನಗ್ ನಂಬಕ್ಕಾಗ್ತಾ ಇಲ್ಲ. ವರುಣಿ, ನಿನ್ನನ್ನಂತೂ ಆ ಈಶ್ವರ ಧೈರ್ಯವಂತೆಯಾಗಿ ಸೃಷ್ಟಿಸಿದಾನೆ. ನಿನ್ನ ಈ ರಚನೆ ಅಂತೂ ಬಹಳ ಧೈರ್ಯವಾಗಿ ಮಾಡಿದಾನೆ ಆ ಈಶ್ವರ. ವರುಣಿ, ಹೌದಾ ಸ್ವಾಮಿ? ನಾನೆಲ್ಲಿ ಮೂರ್ಛೆ ತಪ್ಪಿಡ್ತೀನೋ ಏನೋ. ಮೂರ್ಛೆ ಅಂತೂ ನಾನು ಬೀಳಬೇಕು ಈ ನಿನ್ನ ರೂಪವನ್ನ ಕಂಡು. ವಾ, ಎಂಥ ರೂಪವತಿ ನೀನು, ಎಂಥ ಸೌಂದರ್ಯವಂತೆ ನೀನು. ರೂಪದ ಭಂಡಾರವೇ ನೀನು ಕಣೆ ನನ್ನ ಪ್ರಿಯ ವರು. ವರು, ಈ ಸಂಗೀತ ಕೇಳಿಸ್ತಾ ಇದೆಯಾ ನಿನಗೆ?
ನನ್ನ ಹತ್ರನೇ ಇರು ಶಾರದಾ. ನನ್ನಿಂದ ದೂರ ಹೋಗ್ಬೇಡ, ಯಾಕೆಂದ್ರೆ ನನ್ನ ಜೀವನದ ಸುಂದರವಾದ ಕ್ಷಣ ಇದು. ಗುರುಮಾತೆ ವಾಮಾಚಾರ್ಯರು ಗಿಡಮೂಲಿಕೆ ಕೊಟ್ಟಿದ್ರಲ್ಲ, ಅದ್ರ ಪರಿಣಾಮ. ಬೇಡ ಬೇಡ, ಪ್ರಸನ್ನತೆಯಿಂದನೇ ಹಾಯಾಗಿ ಮಲ್ಗಿರ್ಲಿ ಬಿಡಿ. ಏನಾಯ್ತು ಏನಾಯ್ತು? ಸುಪ್ರಭಾತ ಸುಪ್ರಭಾತ. ಹೋಗ್ತೀನಿ ಹೋಗ್ತೀನಿ. ಹಾ, ಅದು ಇಷ್ಟು ಮಧುರವಾದ ಕನಸನ್ನ ಕಂಡ ಮೇಲೆ ದಿಢೀರಂತ ಇಂಥ ಮುಖಗಳನ್ನು ನೋಡಿದ್ರೆ ಭಯಭೀತ ಆಗೋದೆ. ಮಣಿ, ಈ ಮುದುಕನ್ಗಂತೂ ನಿನ್ನೆ ರಾತ್ರಿ ನಮ್ಮ ಮುಖ ಅಷ್ಟು ಭಯಂಕರವಾಗಿ ಕಾಣಿಸ್ಲಿಲ್ವಲ್ಲ? ಆಶ್ಚರ್ಯ ಅಲ್ವಾ ಧಣಿ? ನೀವು ಬಿಂದ್ಗೆಯಿಂದ ನೀರ್ ತಂದ್ರಾ? ಬಿಂದ್ಗೆಯಿಂದ ನೀರು? ಹಾ ಹಾ, ನಾನಂತೂ ಅದನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ತಂದೆ. ನಾನಂತೂ ನೀರನ್ನ ಹಾಕು ಬಿಟ್ಟೆ. ಗುರುಮಾತೆ ಸುಳ್ಳು ಹೇಳ್ತಾ ಇದ್ದಾರೆ. ಬ್ರಹ್ಮ ಮುಹೂರ್ತದ ಸಮಯದಿಂದ ಗುರುಗಳು ಇದ್ರ ಜೊತೆನೆ ಮಲ್ಕೊಂಡಿದ್ದಾರೆ. ವರುಣ್ ಮಾಲಾ ನೀನ್ ಯಾಕೆ ಹೇಳ್ತಾ ಇದ್ಯಾ? ನಿಮ್ಗೆ ನಿಮ್ ಜೀವದ ಬಗ್ಗೆ ಅಂತೂ ಚಿಂತೆ ಇಲ್ಲ. ಕನಿಷ್ಠ ಪಕ್ಷ ನನ್ ಮುತ್ತೈದೆತನದ ಬಗ್ಗೆ ಆದ್ರೂ ಯೋಚನೆ ಮಾಡಿ. ಸ್ವಾಮಿ, ನಾನು ವಿಧವೆ ರೂಪದಲ್ಲೇ ಎಷ್ಟು ಕುರುಪವಾಗಿ ಕಾಣ್ತೀನಿ ಅಂತ. ನನಗೇನು ಆಗೋದಿಲ್ಲ. ಇಲ್ಲ ಇಲ್ಲ ಸ್ವಾಮಿ, ಗುರುಮಾತೆ ವಾಮಾಚಾರ್ಯರ ಕಥೆ ಯಾವತ್ತಿಗೂ ಸುಳ್ಳಾಗೋಕ್ ಸಾಧ್ಯ ಇಲ್ಲ. ಆದ್ರೆ ಅವರು ಒಂದು ಪರಿಹಾರ ಹೇಳಿದ್ದಾರೆ. ಮತ್ತೊಂದು ಪರಿಹಾರನ? ಹಾಗಾದ್ರೆ ಆ ಉಪಾಯನ ಮಾಡೋಣ. ಹೆಚ್ಚು ಕಮ್ಮಿ ನಾನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನೀರ್ ತರೋದಾದ್ರೂ ತಪ್ಪುತ್ತಲ್ಲ? ಇಲ್ಲ ಸ್ವಾಮಿ, ಬಿಂದಿಗೆ ತಗೊಂಡು ಹೋಗ್ಲೇಬೇಕು. ಆದ್ರೆ ನಿಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ ಮುಂದೆ ಒಂದಲ್ಲ 3 ಬಿಂದಿಗೆ ನೀರ್ ತರಬೇಕಾಗತ್ತೆ. ಹೌದಾ? 3? ಹೌದು. ನನಗಿರೋದು 2 ಕೈ, 3 ಬಿಂದಿಗೆ ಹೇಗ್ ತರ್ಲಿ? ನಿಮ್ಮ ಈ ತಲೆ ಇದೆಯಲ್ಲ ಗುರುಗಳೇ. ಮತ್ತೆ ಗುರುಗಳೇ, ಈ ವಿಜಯನಗರದ ಭಾರನೆಲ್ಲ ನೀವು ತಲೆ ಮೇಲೆ ಹೊತ್ಕೊಂಡು ತಿರ್ತಾ ಇದ್ದೀರಲ್ವಾ? ಇದೊಂದು ಬಿಂದಿಗೆ ಎತ್ಕೊಳ್ಳೋದಿಕ್ಕಾಗಲ್ವಾ ಗುರುಗಳೇ? ದಡ್ರ ಗುರುಮಾತೆ, ನಾವು ಇವ್ರ ಕಡೆಯಿಂದ ನಿಮ್ಗೆ ಮಾತು ಕೊಡ್ತೀವಿ. ಬ್ರಹ್ಮ ವೇಳೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಇವರು ನದಿಯವರೆಗೂ ಹೋಗ್ತಾರೆ. ಅದು 4 ಮೈಲಿ ನಡ್ಕೊಂಡು. ನದಿಯಲ್ಲಿ ಇಳಿದ ತಕ್ಷಣ ಶೀತಲ ಜಲದ 4 ಬಿಂದಿಗೆಯನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡು ನಮ್ಮ ಗುರುಗಳು ತಗೊಂಡು ಬರ್ತಾರೆ. 3 ಬಿಂದಿಗೆ ತರ್ತೀನಿ ಅಷ್ಟೇ. ನೋಡಿದ್ರ ಗುರುಮಾತೆ, 3 ಮಡಿಕೆ ತರೋದಕ್ಕೆ ತಯಾರಾಗ್ಬಿಟ್ರು. ಈಶ್ವರ ನಿಮ್ಮಿಬ್ರಿಗೂ ದೀರ್ಘಾಯು ಕೊಡ್ಲಿ. ಯಾರು ನಿಮ್ಮಂತ ಶಿಷ್ಯರಿರ್ತಾರೋ ಆ ಗುರುಗಳಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಈ ವಾಮಾಚಾರ್ಯ ಅನ್ನೋ ಪ್ರಾಣಿಯಿಂದ ಅತಿ ಶೀಘ್ರ ಮುಕ್ತಿ ಪಡಿಬೇಕಾಗಿದೆ. ಇಲ್ಲ ಅಂದ್ರೆ ಅಮ್ಮ, ಗುರುಮಾತೆ ವಾಮಾಚಾರ್ಯರು ತುಂಬಾನೇ ಚಮತ್ಕಾರಿ. ಅವ್ರು ಬರ್ತಿದ್ದ ಹಾಗೆ ಇಡೀ ವಿಜಯನಗರ ಉದ್ಧಾರ ಆಗ್ಬಿಡ್ತು. ಹಾ ಅಮ್ಮ, ಅವರು ನಮ್ಮನೆಗೆ ಬರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅವ್ರಿಗೆ ಬರೋಕ್ ಹೇಳಿದೀನಿ. ಯಾಕೆ ಚಿಂತೆ ಮಾಡ್ತಿದ್ಯಾ ರಾಮ? ನಾನು ಏನು ಯೋಚಿಸ್ತಿದ್ದೀನಿ ಅಂದ್ರೆ ಬಂದು ಆ ವಾಮಾಚಾರ್ಯ ನನ್ನ ಮನೆಯಿಂದ ದೂರ ಇದ್ದಾಗ್ಲೇ ನನಗೆ ಈ ಪರಿಸ್ಥಿತಿ. ಒಂದ್ ವೇಳೆ ಅವ್ರು ನನ್ನ ಮನೆಗೆ ಬಂದ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದು? ಅದೇ ಈಗ ಮಹಾರಾಜರಿಗಾಗಿರೋ ಹಾಗೆ. ಅಯ್ಯೋ ಅಮ್ಮ, ನೀನ್ ಈ ಭಕ್ತನಿಗೆ ಇಷ್ಟು ಸಂಕಷ್ಟದಿಂದ ಪಾರ್ ಮಾಡಿದೀಯಾ. ಈಗ ಈ ವಾಮಾಚಾರ್ಯ ಹೆಸರಿನಿಂದನೂ ಮೊದಲಿಗೆ ಮಹಾರಾಜರನ್ನ ಕಾಪಾಡು, ಮತ್ತೆ ನನ್ನ ಮನೇನು ರಕ್ಷಣೆ ಮಾಡು. ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಆ ಜಲಕುಂಡನೇ ಮುಚ್ಚಾಕ್ಬಿಡ್ತಿದ್ದೆ.
ಆದ್ರೆ ಈ ಪರಮ ಜ್ಞಾನಿ ತಥಾಚಾರ್ಯ ಹೆಂಡತಿ ಮಾತು ಕೇಳ್ಕೊಂಡು ಬಿಂದಿಗೆ ಎತ್ತಾ ಇದ್ದಾನೆ. ಅಯ್ಯೋ ಈಶ್ವರ, ನಾಳೆ ಬೆಳಿಗ್ಗೆ ಮತ್ತೆ ಬಿಂದಿಗೆ ನೀರಲ್ಲಿ ತರಬೇಕಲ್ಲ. ಜೀವನನೆಲ್ಲ ಹಾಳು ಮಾಡೋದ್ರಿ ಸ್ತ್ರೀಯರು. ಅರೆ ಪಂಡಿತ ರಾಮಕೃಷ್ಣ, ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ನನ್ನ ನಗುನ ನಿಯಂತ್ರಣ ಮಾಡಕ್ ಆಗದಿದ್ದರಿಂದ ನಾನು ಕ್ಷಮೆ ಕೇಳ್ತೀನಪ್ಪ. ನೀನ್ ಕೂತ್ಕೊಳ್ಳೋ ಸ್ಥಾನವೇ ಉಲ್ಟಾ ಆಗೋಗಿದ್ಯಲ್ಲಪ್ಪ. ಆಚಾರ್ಯರೇ, ಅಲ್ ನೋಡಿ, ನೀವು ಉಲ್ಟನೆ ಕೂತ್ಕೋಬೇಕು. ಇದೇನಿದು? ನಾನು ಪರಮಗುರು ತಾತಾಚಾರ್ಯ ಕೂಡ ಉಲ್ಟಾ ಕೂತ್ಕೋಬೇಕಾ? ಇಲ್ಲಿ ಏನ್ ನಡೀತಾ ಇದೆ? ಪಂಡಿತ ರಾಮಕೃಷ್ಣ, ಪ್ರಣಾಮಗಳು ಮಂತ್ರಿವರ್ಯ. ಪ್ರಣಾಮಗಳು. ವಾಸ್ತು ವಾಮಾಚಾರ್ಯರ ಹೊಸ ಆದೇಶ. ಮಹಾರಾಣಿ ಚಿನ್ನದೇವಿ ಇದನ್ನ ಪಾಲನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಮಂತ್ರಿವರ್ಯರೇ, ಈ ತರ ಆದ್ರೆ ದರ್ಬಾರ್ ಹೇಗ್ ನಡ್ಸೋದು? ಇದನ್ನೇ ನಾನು ಸಹ ಕೇಳ್ತಾ ಇರೋದು. ನಾವೊಂದ್ ಕೆಲ್ಸ ಮಾಡೋಣ, ನಾವು ನಮ್ ಸ್ಥಾನದಲ್ಲಿ ಕೂತ್ಕೊಳ್ಳೋಣ. ಮಾತಾಡೋಕ್ಕೂ ಮೊದ್ಲು ನಾನು ಚಪ್ಪಾಳೆ ತಡ್ತೀನಿ, ಅವಾಗ ನೀವು ಹಿಂದೆ ತಿರುಗಿ ನೋಡ್ಬೋದು. ಆಚಾರ್ಯರೇ, ನೀವ್ಯಾಕೆ ಎಡಗಡೆ ನೋಡ್ತಾ ಇದ್ದೀರಾ? ನಾನು ಬಲಗಡೆ ಇದ್ದೀನಲ್ವಾ? ಆಚಾರ್ಯರೇ, ಯಾವ ದಿಕ್ಕಿಂದ ಧ್ವನಿ ಬರುತ್ತೋ ಆ ಕಡೆ ತಿರ್ಕೊಳ್ಳಿ. ಒಂದ್ ವೇಳೆ ಬಲಗಡೆಯಿಂದ ಶಬ್ದ ಬಂದ್ರೆ ಆ ಕಡೆ ತಿರ್ಕೊಳ್ಳಿ, ಒಂದ್ ವೇಳೆ ಎಡಗಡೆಯಿಂದ ಶಬ್ದ ಬಂದ್ರೆ ಈ ಕಡೆ ತಿರ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾ, ಪಂಡಿತ ರಾಮಕೃಷ್ಣ, ಇದೇನಿದು ಅಪಹಾಸ್ಯ? ನೀನ್ ಯಾವ ದಿಕ್ಕಿನಲ್ಲೂ ಕಾಣ್ತಾ ಇಲ್ವಲ್ಲ ನನ್ಗೆ. ಮತ್ತೆ ಚಪ್ಪಾಳೆ ಹೊಡಿರೆ. ಗುರುವರ್ಯರೇ, ಪಂಡಿತ ರಾಮಕೃಷ್ಣ, ನೀವಿಬ್ಬರು ಇಲ್ಲಿ ನಮ್ಮ ಮುಂದೆ ಬನ್ನಿ. ಬಂದೆ ಮಹಾಪ್ರಭು. ಬರುತ್ತಿದ್ದೀರಾ ನೀವಿಬ್ಬರು? ಬಂದೆ ಮಹಾಪ್ರಭು. ಮಹಾರಾಜ್ರೆ, ಸ್ಥಿತಿ ಬಹಳ ಗಂಭೀರವಾಗಿದೆ. ಬಹಳ. ನನ್ನ ಹೆಂಡತಿ ಹುಚ್ಚಿ ಆಗೋಗಿದ್ದಾಳೆ. ನನಗೆ ತಿಳಿತಾ ಇಲ್ಲ ಯಾವಾಗ ಅವಳು ವರುಣಮಾಲ ಆಗಿರ್ತಾಳೆ, ವಾಮಾಚಾರ್ಯ ಆಗಿರ್ತಾಳೆ ಅಂತ. ನೀವು ನೋಡಿದಿರ ನಾನು ಕೂತ್ಕೊಳ್ಳೋ ಭಾವಭಂಗಿ? ನಾನು ನನ್ನ ಸ್ಥಾನದಲ್ಲಿ ಕೂತ್ಕೊಳ್ಳುವಾಗ ಎಂತ ವಿಕಟ ಸ್ಥಿತಿಯಲ್ಲಿದ್ದೀನಿ ನಾನು ಅಂತ. ಹೇಗೆ ನೋಡುವುದು ಗುರುವರ್ಯರೇ ನಿಮ್ಮ ಭಾವನೆಗಳನ್ನು? ನಮ್ಮ ಸಿಂಹಾಸನವನ್ನು ತಿರುಗಿಸಿ ಇಟ್ಟಿದ್ದಾರೆ ನಿಮ್ಮ ಧರ್ಮಪತ್ನಿ. ಮಹಾಪ್ರಭು, ಈ ಸಮಸ್ಯೆಗೆ ಪರಿಹಾರನ ನಾನು ಈಗ ಮಾಡ್ತೀನಿ. ನಾನು ಈಗ ಬರ್ತೀನಿ. ಇವನ್ ಸಮಾಧಾನ ಮಾಡ್ತಾನಂತೆ. ನಾನು ರಾಜ ಪುರೋಹಿತ ತಾತಾಚಾರ್ಯ ವಾಮಾಚಾರ್ಯ ನಿಭಾಯಿಸಕ್ಕಾಗ್ತಾ ಇಲ್ಲ, ಇವನು ಸಮಾಧಾನ ಮಾಡ್ತಾನಂತೆ.
ಮಹಾಪ್ರಭು, ನೀವೀ ಕನ್ನಡಲಿ ಪ್ರತಿಬಿಂಬನ ನೋಡಿ ಕಾರ್ಯಕಲಾಪನ ಮಾಡ್ಬೋದು. ಈಗ ಇವನ್ ನೋಡಿ, ಪಂಡಿತ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನ, ಇವನು ಸಮಸ್ಯೆನ ಬಗೆಹರಿಸುವಂತ ರೀತಿಯನ್ನ. ಪಂಡಿತ ರಾಮಕೃಷ್ಣ, ಇದು ಸಮಸ್ಯೆಯ ಪರಿಹಾರ ಖಂಡಿತವಲ್ಲ, ತುಣುಕು ಅಷ್ಟೇ, ತುಣುಕು. ನಮಗೆ ಸಂಪೂರ್ಣ ಪರಿಹಾರ ಬೇಕು. ಗುರುವರ್ಯರೇ, ಹೇಳಿ. ನೀವು ನಿಮ್ಮ ಧರ್ಮಪತ್ನಿ ಗುರುಮಾತಾರೊಂದಿಗೆ ಮಾತನಾಡಿದಿರೆ? ಮಹಾರಾಜರೇ, ತಿಳಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಆಯ್ತು. ನಾನು ರಾಜಪುರೋಹಿತ ತಥಾಚಾರ್ಯನಾಗಿ ರಾಜ್ಯದ ಹಿತಾಸಕ್ತಿಯಿಂದ ಮಹತ್ವಪೂರ್ಣವಾದದ್ದು ಇನ್ನೇನೂ ಇಲ್ಲ. ಅವಳು ನನ್ನ ಧರ್ಮಪತ್ನಿ, ನನ್ನ ಜೀವನದ ಅರ್ಧ ಭಾಗವೇ ಆಗಿರಬಹುದು. ನಾನು ವ್ಯಕ್ತಿಗತವಾಗಿ ಮಾಡುವಂತ ಕರ್ತವ್ಯವನ್ನ ಯಾವುದೇ ರೀತಿಯ ನಿಲ್ಲಿಸುವ ಹಕ್ಕು ಅವಳಿಗಿಲ್ಲ. ಬಲಿದಾನದ ಸಮಯ ಬಂದಿದೆ ಮಹಾರಾಜರೇ, ಬಂದಾಯ್ತು ಬಲಿದಾನವನ್ನ ಕೊಡುವಂತ ಸಮಯ. ನೀವು ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಮಹಾರಾಜರೇ, ಈ ವರುಣಮಾಲ ಅರ್ಥಾತ್ ವಾಮಾಚಾರ್ಯ ಸ್ವತಂತ್ರವಾಗಿ ಇರುವಂಥದ್ದು ಈ ರಾಜ್ಯಕ್ಕೆ ಶುಭವಲ್ಲ. ನಾನು ಈ ತ್ಯಾಗ ಮಾಡೋದಕ್ಕಾಗಿ ತಯಾರಾಗಿದ್ದೀನಿ ಮಹಾರಾಜರೇ. ನನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡು ನಾನು ಈ ನಿವೇದನೆಯನ್ನು ನಿಮ್ಮಲ್ಲಿ ಇಡ್ತಿದ್ದೀನಿ ಮಹಾರಾಜರೇ. ಗುರುವರ್ಯರೇ, ನಾವು ನಿಮ್ಮ ಭಾವನೆಗಳ ಪ್ರಶಂಸೆ ಮಾಡುತ್ತೇವೆ, ಆದರೆ ಇದು ಸಾಧ್ಯವಿಲ್ಲ. ಅವರು ಗುರುಮಾತೆ ನಮಗೆ. ಹಾಗೂ ಯಾವ ಅಪರಾಧದ ಮೇಲೆ ಅವರನ್ನು ಕಾರಾಗೃಹಕ್ಕೆ ಹಾಕುವುದು? ಅದು ರಾಜಕಾರ್ಯದ ಅವಿರೋಧವನ್ನ ತೋರಿದಂತ ಅಪರಾಧಕ್ಕಾಗಿ ಒಳಗಡೆ. ಕ್ಷಮಿಸಿ ಆಚಾರ್ಯರೇ, ಆದ್ರೆ ವಾಮಾಚಾರ್ಯ ಅವರು ಕೇವಲ ನಿರ್ದೇಶನ ಮಾಡ್ತಾರೆ. ಆದೇಶ ಮಹಾರಾಣಿ ಚಿನ್ನದೇವಿ ಅವ್ರದಲ್ವಾ? ಮಹಾರಾಜರಿಗೆ ಜಯವಾಗಲಿ. ಶುಭ ಸಮಾಚಾರ ಇದೆ ಮಹಾರಾಜರೇ. ಈ ವರ್ಷ ನಮ್ಮ ರಾಜ್ಯದಲ್ಲಿ ಒಳ್ಳೆ ಧಾನ್ಯ ಉತ್ಪತ್ತಿಯಾಗಿದೆ. ಹಾಗಾಗಿ ನಮ್ಮ ರೈತರಿಗೆ ತುಂಬಾ ಸಂತೋಷ ಆಗಿದೆ. ಅಷ್ಟೇ ಅಲ್ಲ ಮಹಾರಾಜರೇ, ನಮ್ಮ ಪಕ್ಕದ ದೇಶದ ರಾಜ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದವರು ಯಾವುದೋ ಕಾರಣದಿಂದ ಅಸ್ವಸ್ಥರಾಗಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ಮೇಲೆ ಅವರು ಯಾವುದೇ ರೀತಿ ಪ್ರಹಾರ ಮತ್ತೆ ಆಕ್ರಮಣ ಮಾಡೋದಿಕ್ಕಾಗಲ್ಲ. ಇನ್ನೊಂದು ಶುಭ ಸಮಾಚಾರ ಇದೆ ಮಹಾರಾಜರೇ. ಹೇಗೆ ಇವತ್ತು ನಮ್ಮ ರಾಜ ದರ್ಬಾರಿನಲ್ಲಿ ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು, ಬದಲಾಯಿಸಲೇಬೇಕು. ಸಂಸಾರ ಎಂಬುವುದು ಅಜ್ಞಾನಿಗಳ ಸಾಗರ, ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು. ಇವತ್ತು ಈ ಸಮಸ್ಯೆಗೆ ಪರಿಹಾರವನ್ನ ಶಾಶ್ವತವಾಗಿ ಕಂಡುಹಿಡಿಬೇಕು. ಮಹಾರಾಜರಿಗೆ ವಾಸ್ತುವೇದಾಚಾರ್ಯ ವಾಮಾಚಾರ್ಯರ 1000 ಪ್ರಣಾಮಗಳು. ಹಾ, ಪ್ರಣಾಮಗಳು ನಿಮಗೂ ಕೂಡ. ಮಹಾರಾಜರು ಕೂಡ ಪ್ರಣಾಮ ತಿಳಿಸ್ತಿದ್ದಾರೆ. ನೀವ್ ಎಲ್ರೂ ಕೂಡ ನೋಡಿದೀರಾ ನನ್ನ ವಾಸ್ತುಶಾಸ್ತ್ರದ ಪ್ರಭಾವನ. ಪ್ರಾತಃ ಕಾಲದಿಂದ ಶುಭ ಸಮಾಚಾರಗಳು ಬರ್ತಾ ಇದೆ. ರಾಜ್ಯದ 4 ಮೂಲೆಗಳಲ್ಲಿ ಶುಭಾನೇ ಆಗ್ತಾ ಇದೆ. ಇದೆಲ್ಲ ಆಗಿದ್ದು ಮಹಾರಾಜರ ಈ ಸಿಂಹಾಸನನ ತಿರುಗ್ಸಾಕಿದ್ರ ಪರಿಣಾಮನೇ. ವಾಮಾಚಾರ್ಯರಿಗೆ, ವಾಮಾಚಾರ್ಯರಿಗೆ, ವಾಮಾಚಾರ್ಯರಿಗೆ. ಪಂಡಿತ ರಾಮಕೃಷ್ಣ, ನಿಮ್ಗೆ ತಿಳಿದಿರಬಹುದು, ನಮ್ಗೆ ಗೊತ್ತಿಲ್ದಿರೋ ವಿಷಯಗಳಲ್ಲಿ ನಾವು ಹಸ್ತಕ್ಷೇಪ ಮಾಡ್ಲೇಬಾರ್ದು. ಮತ್ತೆ ನೀವು ರಾಜಪುರೋಹಿತ ತಾತಾಚಾರ್ಯರೇ, ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಿಮ್ಮನ್ನ ನನ್ನ ವಾಸ್ತುಶಾಸ್ತ್ರದ ಚಮತ್ಕಾರಗಳು ಸ್ತಬ್ಧ ಮಾಡಿರಬಹುದು. ನನ್ನ ಕೆಲಸ ಕಾರ್ಯಗಳಿಗೆ ನೀವು ತೊಂದರೆ ಮಾಡೋದಿಲ್ಲ ಅಂತ ನಾನು ನಂಬಿದ್ದೀನಿ. ಮಹಾರಾಜರೇ, ನಮ್ಗೆ ನಮ್ಮ ದಕ್ಷಿಣನ ಕೊಟ್ಬಿಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಮಂತ್ರಿಗಳೇ, ಗುರುಮಾತೆ ವಾಮಾಚಾರ್ಯರಿಗೆ ಅವರ ದಕ್ಷಿಣೆ ನೀಡಿ. ಆಗ್ಲಿ ಮಹಾರಾಜರೇ. ವಾಮಾಚಾರ್ಯರಿಗೆ, ವಾಮಾಚಾರ್ಯರಿಗೆ, ವಾಮಾಚಾರ್ಯರಿಗೆ. ಜಯ ಶಿವಶಂಕರ. ವಾಮಾಚಾರ್ಯರಿಗೆ, ವಾಮಾಚಾರ್ಯರಿಗೆ.
ಜಯ ಶಿವಶಂಕರ. ಬಿಟ್ಟು ಬಿಡಲೇಬೇಕು, ಬಿಟ್ಟು ಬಿಡಲೇಬೇಕು, ಬದಲಾಯಿಸಲೇಬೇಕು, ಬದಲಾಯಿಸಲೇಬೇಕು. ನಮಗನಿಸುತ್ತಿದೆ ನಮ್ಮ ಸಿಂಹಾಸನ ಯಾವತ್ತಿಗೂ ಸರಿ ಹೋಗುವುದೇ ಇಲ್ಲವೆಂದು. ವಾ ವಾ ವಾ, ಎಷ್ಟೊಂದು ಉಡುಗೊರೆಗಳು ಬಂದಿವೆ. ನನಗನ್ಸುತ್ತೆ ರಾಜ್ಯದಲ್ಲಿ ನಮ್ಮ ಭಕ್ತರ ಹೊಟ್ಟೆ ತುಂಬಿದೆ ಅಂತ. ಇಲ್ಲ ಗುರುಗಳೇ, ಈ ಎಲ್ಲ ಉಡುಗೊರೆಗಳು ನಮ್ಮ ಗುರುಗಳಾದ ವಾಮಾಚಾರ್ಯರಿಗೆ. ವಿಜಯನಗರದ ಪ್ರಜೆಗಳು ವಾಮಾಚಾರ್ಯರಿಗೆ ಭಕ್ತರಾಗಿದ್ದಾರೆ. ಆ, ಇದಂತೂ ಆಶ್ಚರ್ಯವಾಗಿದೆಯಲ್ಲ. ಯಾವುದು ನಾವು ಶಾಪ ಅನ್ಕೊಂಡ್ವೋ ಅದು ವರ ಆಗಿದೆ. ಧನ್ಯ ನೀನು, ಮಹಾನ್ ನೀನು. ನನ್ನನ್ನು ಕ್ಷಮಿಸ್ಬಿಡು. ಸ್ವಾಮಿ, ನೀವ್ ಏನ್ ಮಾಡ್ತಾ ಇದ್ದೀರಾ? ಶಿವ 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 ಶಿವ, ನಾನು ನಿಮ್ಮ ಧರ್ಮ ಪತ್ನಿ ಸ್ವಾಮಿ. ಈ ತರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಯಾಕೆ ನನ್ನನ್ನ ಪಾಪಿ ಮಾಡ್ತಿದ್ದೀರಾ ಸ್ವಾಮಿ? ಈ ಉಡುಗೊರೆಗಳೇ ಹೇಳ್ತಾ ಇವೆ ರಾಜ್ಯದಲ್ಲಿ ನಿನ್ನ ಪ್ರಸಿದ್ಧಿ ಹೇಗಿದೆ ಅಂತ. ಈ ಕಾಣಿಕೆ ಸ್ವಾಮಿ, ಈ ಕಾಣಿಕೆ ನನ್ಗೋಸ್ಕರ ಅಲ್ಲ, ಇದು ಗುರುಮಾತೆ ವಾಮಾಚಾರ್ಯರಿಗೋಸ್ಕರ. ಧನ್ಯ ವಾಮಾಚಾರ್ಯರೇ, ಮಹಾನ್ ನೀವು, ಎಲ್ಲಕ್ಕಿಂತ ದೊಡ್ಡವರು ನೀವು. ನನಗೀಗ ಅವರ ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಸ್ವಲ್ಪ ನೀನು ನಮ್ಮ ಬಗ್ಗೆನೂ ಕೇಳಬಹುದಲ್ಲ ಅವ್ರ ಹತ್ರ. ನನಗೂ ಕೂಡ ವಾಸ್ತುಶಾಸ್ತ್ರದ ಕೆಲವು ಲಾಭಗಳು ಆಗ್ಬೋದಲ್ಲ. ಸ್ವಾಮಿ, ಈ ಕೆಲ್ಸನ ನಾನು ಎಲ್ಲಕ್ಕಿಂತ ಮೊದ್ಲೇ ಮಾಡ್ದೆ. ಹೌದಾ? ಹಾ, ಏನ್ ಹೇಳಿದ್ದಾರೆ ಅವ್ರು ನನ್ನ ಬಗ್ಗೆ? ಸ್ವಾಮಿ, ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಮನೆಯಿಂದ ಹೊರಗೆ ಎಲ್ಲಕ್ಕಿಂತ ಎತ್ತರವಾದ ಮರದ ಮೇಲೆ ಕೇಸರಿ ಬಣ್ಣ ಧ್ವಜ ಹಾರಿಸ್ಬೇಕು. ಇದರಿಂದ ನಿಮ್ಮ ಕೀರ್ತಿ ಪತಾಕೆ 4 ದಿಕ್ಕುಗಳಲ್ಲಿ ಹಾರಾಡ್ಬಿಡತ್ತೆ. ಧನ್ಯ ವಾಮಾಚಾರ್ಯರೇ, ನಾನು ಈಗಲೇ ಈ ಕೂಡ್ಲೇನೆ ಈ ಸೇವೆ ಮಾಡೋದಕ್ಕೋಸ್ಕರ ಧ್ವಜ ತರೋದಕ್ಕೆ ಆದೇಶ ಇಲ್ಲ ಮಾಡ್ತೀನಿ. ಇಲ್ಲ ಸ್ವಾಮಿ, ಈ ಕೆಲ್ಸನ ಸ್ವಯಂ ನೀವೇ ಮಾಡ್ಬೇಕು. ನಾನೇ ಮಾಡ್ಬೇಕಾ? ಹೌದು. ಮರ ಹತ್ತಿ ಧ್ವಜ ಕಟ್ಟಬೇಕಾ? ಎಲ್ಲಕ್ಕಿಂತ ಎತ್ತರವಾದ ಮರ ಹತ್ತಿ. ಎಲ್ಲಕ್ಕಿಂತ ಎತ್ತರವಾದ ಮರ ಹತ್ಬೇಕಾ? ಹೌದು ಸ್ವಾಮಿ. ಈ ಕಾರ್ಯಕ್ಕೆ ನಿಮಗ್ ಸಹಾಯನ ವಾಮಾಚಾರ್ಯರ ಶಿಷ್ಯರಾದ ಧನಾಚಾರ್ಯ, ಮನಾಚಾರ್ಯ ಮಾಡ್ತಾರೆ. ಸರಿ, ಖಂಡಿತ ಆಗಲಿ. ನಾನು ಪ್ರಾತಃ ಕಾಲ ಕುಂಡದಿಂದ ನೀರು ತಂದ ನಂತರ ನನ್ನ ಕೀರ್ತಿಯ ಧ್ವಜವನ್ನು ಹಾರಿಸೋದಕ್ಕೆ ಖಂಡಿತ ಹೋಗ್ತೀನಿ. ಖಂಡಿತ. ವಾಮಾಚಾರ್ಯರಿಗೆ ನನ್ನ ಪರವಾಗಿ ವಂದನೆಗಳನ್ನ ತಿಳಿಸ್ಬಿಡಿ. ಖಂಡಿತ ಸ್ವಾಮಿ, ಖಂಡಿತ. ದನಿಮನೆ, ಹೇಳಿ ಗುರುಗಳೇ. ಹುಡುಕಿ ಎಲ್ಲಕ್ಕಿಂತ ಎತ್ತರವಾದ ಮರ. ಆಯ್ತು ಗುರುಗಳೇ. ಇಲ್ಲಿದೆ ಗುರುಗಳೇ, ಇಲ್ಲಿದೆ ಅತ್ಯಂತ ಎತ್ತರವಾದ ಮರ. ಹಾಯ್ ಮರ. ಅಯ್ಯ, ಅರೆ ದನಿಮನೆ, ಹೇಳಿ ಗುರುಗಳೇ. ಹಿಡ್ಕೊಂಡ್ಬಿಟ್ಟಿದೆ. ಏನಾಯ್ತು ಗುರುಗಳೇ? ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿದೆ. ಹೌದಾ? ಆದ್ರೆ ನಾನು ಈ ಮರನ ಹೇಗತ್ತದು? ಅಯ್ಯೋ ಗುರುಗಳೇ, ದೇವರ ಸ್ಮರಣೆ ಮಾಡ್ತಾ ಮೇಲ್ ಹತ್ಬಿಡಿ. ಹಾಕ್ರೋ ಏಣಿ. ಇನ್ನೂ ಮೇಲೆ. ಹೆದರ್ಕೋಬೇಡಿ ಗುರುಗಳೇ, ಹತ್ತಿ. ಏಣಿ ಹಿಡ್ಕೊಳ್ಳ ಗುರುಗಳೇ. ಹಾ, ಬೇಡ. ನಾನು ಮಹಾಪುರೋಹಿತ ತಥಾಚಾರ್ಯ, ಯಾವ ಅವಶ್ಯಕತೆನೂ ಇಲ್ಲ ನನಗೆ. ಧ್ವಜ ಕೊಡು, ಧ್ವಜ. ತಗೊಳ್ಳಿ ಗುರುಗಳೇ, ತಗೊಳ್ಳಿ. ಮಣಿ, ಅಲ್ಲೋಡು 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 ಅಲ್ಲೋಡು. ಏನ್ ನೋಡ್ಲಿ? ಅರೆ ಮಾವಿನ ಹಣ್ಣು. ಮಾವಿನ ಹಣ್ಣು. ಕೆಳಕ್ ಬರೋಷ್ಟೊತ್ತಿಗೆ ನಾವು ಮಾವಿನ ಹಣ್ಣು ಕಿತ್ಕೊಂಡ್ಬಿಡೋಣ. ಒಳ್ಳೆ ವಿಚಾರ. ನಡಿ 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 ನಡಿ. ಅಲ್ಲೋಡು ಮಾವಿನ ಹಣ್ಣು. ಕಲ್ಲು ಕಲ್ಲು. ಅಯ್ಯೋ ಅಯ್ಯೋ, ಓಡೋ ದಣಿ, ಓಡೋ. ಅಯ್ಯ, ಏಣಿ ಕಂಡ್ರೋ. ಅಯ್ಯೋ ದಣಿ, ಎದ್ದೇಳು ಎದ್ದೇಳು. ಅಯ್ಯೋ, ಅದನ್ನ ಬಿಟ್ಟಾಕೋ, ಬಾರೋ ಹೋಗೋಣ. ಕೆಳಗೆ ಹೇಗೋ ಇಳಿಲಿ. ಎಂಥ ಭಾಗ್ಯ
ನಮ್ದು. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಸ್ವಾಗತ, ಸುಸ್ವಾಗತ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಕಾವಾಕ್ಷಿ ಅಂತ ಹೇಳಿ ಗ್ರಾಚಾರ ಮನೆಗೆ ಬಂದಿದೆ. ಎತ್ತಿ ಆರ್ತಿ ಚೆನ್ನಾಗಿ ಎತ್ತಿ. ಜೀವನದಲ್ಲೇ ಮೊದಲನೇ ಸಲ ಸಮಸ್ಯೆ ಮನೆಗೆ ಬಂದಾಗ ಆರ್ತಿ ಮಾಡಿ ಕರ್ಕೊಳ್ಳೋದನ್ನ ನೋಡ್ತಿರೋದು. ಎತ್ಕೊಳ್ಳಿ. ಆಹಾ. ಅಯ್ಯೋ, ಎಂಥ ಬುದ್ಧಿವಂತರು. ಏನ್ ಎತ್ಕೋಬೇಕು ಅಂತ ಹೇಳಲೇ ಇಲ್ಲ, ಹಾಗೆ ಎತ್ಕೊಂಡ್ಬಿಟ್ರು. ವಾ 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 ವಾ. ಅಮ್ಮ ಹೇಳ್ತಿದ್ದಾರೆ, ನಿಮ್ಮ ಪುಣ್ಯ ಪ್ರತಾಪದಿಂದ ನಮ್ಮ ಎಲ್ಲ ವಿಘ್ನನು ನಿವಾರಿಸ್ಬಿಡಿ ಅಂತ. ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹಾಗೆ ಉಳಿಬೇಕು. ಅದಕ್ಕೇನಾದ್ರೂ ಪರಿಹಾರ ತಿಳಿಸಿ. ಜಯ ಶಿವಶಂಕರ. ಈ ಮನೆಯಲ್ಲಿ ಮರದ ದೋಷ ಇದೆ, ಮರನ ಎತ್ತಬೇಕು. ಕೇಳಿಸ್ಕೊಂಡಿ ಅಮ್ಮ? ಆ ದೊಣ್ಣೆನ ತೆಗೆದು ಎಸ್ಬಿಡು. ಕೇವಲ ಈ ದೊಣ್ಣೆ ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಎಲ್ಲಾ ಮರದ ವಸ್ತುಗಳನ್ನು ತೆಗಿಲೇಬೇಕು. ನೀವೇನ್ ಹೇಳ್ತಿದ್ದೀರಾ? ನಮ್ ಮನೇಲಿ ಇರೋದು ಎಲ್ಲ ವಸ್ತುಗಳು ಮರದ್ದೆ. ಬಾಗಿಲು, ಕಿಟಕಿ, ಕುರ್ಚಿ ಎಲ್ಲದು. ಇದನ್ನೆಲ್ಲ ಎಸ್ದು ಬಿಟ್ರೆ ಮನೇಲಿ ಏನು ಉಳ್ಕೊಳ್ಳುತ್ತೆ? ಒಂದ್ ವೇಳೆ ಇದು ಉಳ್ಕೊಂಡ್ರು ಕೂಡ ಮತ್ತೇನು ಉಳಿಯೋದಿಲ್ಲ ರಾಮಕೃಷ್ಣ. ಈ ಹಣ, ವೈಭವ, ಮಾನ, ಮರ್ಯಾದೆ, ಯಶಸ್ಸು ಯಾವುದು ಉಳಿಯೋದಿಲ್ಲ. ಪರಿಹಾರ ಹೇಳೋದು ನನ್ನ ಕೆಲಸ. ಅದನ್ನ ಪಾಲಿಸೋದು ಅಥವಾ ಬಿಡೋದು ನಿಮ್ಮ ವೈಯಕ್ತಿಕ ನಿರ್ಣಯ ಆಗಿರುತ್ತೆ. ಜಯ ಶಿವಶಂಕರ, ಜಯ ಶಿವಶಂಕರ. ವಾಮಾಚಾರ್ಯರಿಗೆ ಜಯವಾಗಲಿ. ಮುದ್ಕಿನ್ ನೋಡು, ಒಳ್ಳೆ ಕಪ್ಟನ್ ತರ ನೇತಾಡ್ತಿದ್ದಾನೆ. ದನಿಮನಿ, ದಡ್ಡನ ಮಕ್ಳ, ನನ್ನನ್ನ ಈ ಮಾವಿನ ಮರದಲ್ಲಿ ಮಾವಿನ ಹಣ್ಣಿನ ತರ ನೇತಾಡೋದು ಬಿಟ್ಟು ಎಲ್ಲಿಗ್ರ ಹೋಗಿದ್ರಿ ನೀವು? ಅದು ಗುರುಮಾತೆ ಮುಖ್ಯವಾದ ಕೆಲಸ ಕೊಟ್ಟಿದ್ರಲ್ಲ, ಅವ್ರ ಸೇವೆಗೋಸ್ಕರ ಹೋಗಿದ್ವಿ. ನನ್ನನ್ನ ಕೆಳಗಿಳಿಸ್ರು. ಈಗ್ಲೇ ಹಾಕ್ತೀವಿ. ಇಟ್ವಿ. ಬನ್ನಿ ಗುರುಗಳೇ, ಕೆಳಗಡೆ ಬನ್ನಿ. ಇಲ್ಲ, ಏನು ಆಗಲ್ಲ ಗುರುಗಳೇ, ಏಣಿ ಮೇಲೆ ಕಾಲಿಡಿ ಅಷ್ಟೇ. ಸುಲಭದ ಕೆಲಸ ಅಷ್ಟೇ. ಗುರುಗಳೇ, ಧ್ವಜ ಕೆಳಗ್ ಬಿದ್ದೋಯ್ತು. ಅಯ್ಯೋ, ಈಗ ಧ್ವಜ ಮುಖ್ಯ ಏನ್ರ? ಇಲ್ಲ, ನನ್ನ ಜೀವನ ಸಂಕಟದಲ್ಲಿ ಸಿಕ್ಕಾಕೊಂಡಿದೆ. ನಾನು ಕೆಳಗ್ ಬರ್ಬೇಕು. ಅಯ್ಯೋ, ಇಟ್ಟಿದೀವಿ ಗುರುಗಳೇ. ಹಾಗೆ ನಿಮ್ ಕಾಲನ್ನ ಏಣಿ ಮೇಲೆ ಇಡಿ. ಬಲ್ಗಡೆ ಬಲ್ಗಡೆ. ಸರಿ ಸರಿ, ಹಾಕು ಏಣಿ, ಹಾಕು ಏಣಿ. ಬಲಕ್ಕಲ್ಲ ಮಣಿ, ಎಡಕ್ಕೆ. ಅಯ್ಯೋ, ಬಲಗಡೆ ಅಲ್ಲ ಗುರುಗಳೇ, ಎಡಗಡೆ. ಎಡ ಅಲ್ಲ, ಬಲ. ಏನ್ರೋ ಎಡ ಬಲ ಅನ್ಕೊಂಡು ನನಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಇಲ್ಲ ನನ್ನ ಸಂಕಟನ ಜಾಸ್ತಿ ಮಾಡ್ತಾ ಇದ್ದೀರಾ? ಗುರುಗಳೇ, ನಾವು ನಿಮ್ಮನ್ನ ಈ ಸಂಕಟದಿಂದ ಕಾಪಾಡೋಕಾಗಲ್ಲ. ಮಹಾರಾಜರಿಗೆ ಸೂಚನೆ ಕೊಡ್ತೀವಿ, ಈ ಸಮಸ್ಯೆಯಿಂದ ಅವರೇ ನಿಮ್ಮನ್ನ ಕಾಪಾಡ್ಲಿ. ಮಹಾರಾಜರಿಗೆ ಸೂಚನೆ ಕೊಡಬೇಡಿ. ಆಮೇಲೆ ಮಹಾರಾಜರಿಗೆ ನಾನೇನಂತ ಹೇಳಿ, ನಾನು ಯಾಕೆ ಮರ ಹತ್ತಿದ್ದೆ ಅಂತ. ದನಿಮನಿ, ಶುಭ ಸಮಾಚಾರ ಮಹಾರಾಜರೇ. ನಮ್ಮ ಪಕ್ಕದ ರಾಜ್ಯದವರು ನಮ್ಮ ಸಂಧಿ ಪ್ರಸ್ತಾವನೆಯನ್ನ ಸ್ವೀಕಾರ ಮಾಡಿದ್ದಾರೆ. ನಮ್ಮಗಳ ಮಧ್ಯೆ ಇರೋ ದ್ವೇಷವನ್ನ ಬಿಡೋದಿಕ್ಕೆ ನಾವು ಈ ದೀಪಾವಳಿಯ ಸಂದರ್ಭದಲ್ಲಿ. ಸಾಕು ಮಹಾಮಂತ್ರಿಗಳೇ, ಶಾಂತರಾಗಿರಿ. ಶುಭ ಸಮಾಚಾರಗಳು ಸಾಕು. ಇನ್ನು ನಮ್ಮ ದೃಷ್ಟಿಯಲ್ಲಿ ಶುಭ ಸಮಾಚಾರವೆಂದರೆ ಗುರುವರ್ಯರು ವಾಮಾಚಾರ್ಯರನ್ನು ನಿಯಂತ್ರಣ ಮಾಡಿರುವುದು ಎಂದು. ಗುರುವರ್ಯರು ಬಂದರೆ. ಇಲ್ಲ ಮಹಾಪ್ರಭು, ನಾನು ಈಗಲೇ ತಿಳ್ಕೊಂಡು ಬರ್ತೀನಿ. ಏನು ಲಾಭವಿಲ್ಲ. ನಾವು ಗುರುವರ್ಯರಿಗೆ 2 ದಿನದ ಕಾಲಾವಧಿ ಕೊಟ್ಟಿದ್ದೆವು, ಅದರಲ್ಲಿ 1 ದಿನ ಮುಗಿದು ಹೋಗಿದೆ. ಈಗ ನಮಗನಿಸುತ್ತಿದೆ ಇದು ಗುರುವರ್ಯರ ಕೈಯಲ್ಲಿ ಸಾಧ್ಯವಿಲ್ಲವೆಂದು. ರಾಮ, ತಯಾರಾಗಿರು. ಈ ಸಮಸ್ಯೆ ಕೂಡ ಈಗ ನಿನ್ನ ಹತ್ರನೇ ಬರುತ್ತೆ. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ಈ ಕಾರ್ಯವನ್ನು ನೀವು ಸಂಪೂರ್ಣಗೊಳಿಸುವಿರಿ. ಈ ಸಮಸ್ಯೆಯ ಪರಿಹಾರ ನೀವು ಹುಡುಕುವಿರಿ. ಆದ್ರೆ ಮಹಾಪ್ರಭು, ನಾನು. ಇಲ್ಲವಾದರೆ ಶಿಕ್ಷೆಗೆ ತಯಾರಾಗಿರಿ. ಸರಿ. ಅಲ್ಲ, ನೀನು ಹೇಳ್ತಾ ಇದ್ದೆ ಈ ವಾಮಾಚಾರ್ಯರಿಂದ ನನ್ನ ಕೀರ್ತಿ ಹೆಚ್ಚಾಗುತ್ತೆ ಅಂತ. ಹೆಚ್ಚಾಗಿದೆ ನೋಡು, ಈ ರೀತಿ ಹೆಚ್ಚಾಗಿದೆ ನನ್ನ ಕೀರ್ತಿ.
ಇವತ್ ನೀವು ಬಿಂದಿಗೆಯಿಂದ ನೀರ್ ತಂದಿಲ್ಲ ಅಲ್ವಾ ಸ್ವಾಮಿ? ಅದೇ ಕಾರಣಕ್ಕೆ ನಿಮ್ ಬಂಗಾರದಂತ ಮುಖ ಈ ತರ ಮಂಗಂತರ ಆಗಿದೆ. ನನಗೆ ಭಯ ಆಗ್ತಿದೆ. ಒಂದ್ ವೇಳೆ ನೀವು ವಾಮಾಚಾರ್ಯರು ಹೇಳಿದ ಮಾತನ್ನ ಕೇಳಿಲ್ಲ ಅಂದ್ರೆ ನೀವು ಪೂರ್ತಿಯಾಗಿ ಮಂಗ ಆಗಿ ಬದ್ಲಾಗ್ಬಿಟ್ರೆ ಅಂತ. ಏನೋ ಮತ್ತೊಂದು ಉಪಾಯ ಹುಡುಕಿದ್ರ? ಹಾಗಾದ್ರೆ ನೀವು ಧ್ವಜ ಕಟ್ಟಿದ್ರ? ಹಾ, ಕಟ್ಟದೆ, ಆದ್ರೆ ಬಿದ್ದೋಯ್ತು. ಈ ಉಡುಗೊರೆಗಳೆಲ್ಲ ಎಲ್ಲಿ? ಉಡುಗೊರೆಗಳ ಅದನ್ನೆಲ್ಲ ನಾನು ದಾನವಾಗಿ ಕೊಟ್ಬಿಟ್ಟೆ ಸ್ವಾಮಿ. ಅಯ್ಯೋ, ನಾವು ಪಂಡಿತರು, ನಾವು ದಾನ ತಗೋತೀವಿ, ಕೊಡೋದಿಲ್ಲ. ಆದ್ರೆ ಸ್ವಾಮಿ, ಆ ಬಹುಮಾನಗಳೆಲ್ಲ ವಾಮಾಚಾರ್ಯರಿಗೆ ಸೇರಿದ್ದಾಗಿತ್ತಲ್ವಾ? ವಾಮಾಚಾರ್ಯರು ನೀನೇ ತಾನೇ? ಅಲ್ಲ ಸ್ವಾಮಿ, ನಾನ್ ಕೇವಲ ನಿಮ್ ಪತ್ನಿ ಮಾತ್ರ. ನನಗ್ ಚೆನ್ನಾಗ್ ನೆನ್ಪಿದೆ ನಿಮ್ಗೆ ಧನ ಸಂಪತ್ತಿನ ಮೇಲೆ ವ್ಯಾಮೋಹ ಇಲ್ಲ ಅಂತ. ಅದಕ್ಕೆ ನಾನು ಎಲ್ಲ ಬಹುಮಾನಗಳನ್ನು ದರಿದ್ರರಿಗೆ ಕೊಟ್ಬಿಟ್ಟೆ. ಮನೆಗೆ ಬಂದಂತ ಲಕ್ಷ್ಮಿಗೆ ಯಾರಾದ್ರೂ ಈ ರೀತಿ ಅವಮಾನ ಮಾಡ್ತಾರ? ಸ್ವಾಮಿ, ಬಂದು ಇಲ್ಲೆಲ್ಲ ನಿಶಬ್ದವಾಗಿದೆ. ಇಬ್ರು ಮಿತ್ರರಾಗಿದ್ದಾರೆ. ಅದಕ್ಕೆ ಚಿಂತೆ ಮಾಡ್ತೀಯಾ? ನಿನ್ಗೇನ್ ಬೇಕಿತ್ತು? ಮನೇಲಿ ಜಗಳ ನಡಿಬೇಕಿತ್ತಾ? ಇಲ್ಲಿ ಕೇಳು, ಅಮ್ಮ ಎಷ್ಟು ಒಳ್ಳೆ ಮಾತು ಹೇಳ್ತಿದ್ದಾರೆ. ಅಮ್ಮ ಏನಾದ್ರು ಹೇಳಿದ್ರ? ಅಯ್ಯೋ, ಅಮ್ಮ ಸನ್ನೆ ಮಾಡ್ತಿದ್ದಾರೆ, ಅದ್ ನನಗೆ ಅರ್ಥ ಆಗುತ್ತಲ್ವಾ? ಹಾ, ಘೋರ ಆಶ್ಚರ್ಯ. ಮನೇಲೆಲ್ಲ ಮರದ ವಸ್ತುಗಳು ಹಾಗೆ ಇದೆ. ಈ ಚಮತ್ಕಾರ ಹೇಗಾಯ್ತು? ಅಮ್ಮನ ಯುಕ್ತಿಯಿಂದ. ಏನ್ ಯುಕ್ತಿ? ಅಮ್ಮ ಮನೇಲಿರೋ ಎಲ್ಲ ಮರದ ವಸ್ತುಗಳ ಮೇಲೂ ಒಂದೊಂದ್ ಮೊಳೆ ಹೊಡೆದಿದ್ದಾರೆ. ಈಗ ಮನೇಲಿರೋ ಎಲ್ಲಾ ವಸ್ತುಗಳು ಮರ ಹಾಗೂ ಕಬ್ಬಿಣದ ಮಿಶ್ರಧಾತು ಆಗಿದೆ. ಈಗ ದೊಣ್ಣೆನೂ ಇರುತ್ತೆ, ಮನೇಲಿ ವೃದ್ಧಿನೂ ಆಗುತ್ತೆ. ಅಮ್ಮ ಬನ್ನಿ, ಅಡ್ಗೆ ಮಾಡೋಣ. ರಾಮ, ನಿನ್ ತಲೆಯಲ್ಲಿ ಈಗ ಏನ್ ವಿಚಾರ ನಡೀತಾ ಇದೆ? ಇಲ್ಲಿ ವಾಮಾಚಾರ್ಯರ ನಿರ್ದೇಶನವನ್ನ ಬಿಟ್ಟು ಅಮ್ಮನ ಹತ್ರ ಇದೆ. ವಜ್ರನೇ ತುಂಡ್ ಮಾಡತ್ತೆ. ಅಂದ್ರೆ ಅಂತಂದ್ರೆ ಈ ವಾಮಾಚಾರ್ಯರನ್ನ ಈಗ ಅಮ್ಮಾಚಾರ್ಯರನ್ನಾಗ್ ಮಾಡ್ಬೇಕು. ಅಮ್ಮ, ಓ ಅಮ್ಮ, ಅಮ್ಮ ಎದ್ದೇಳು. ಪಿತಾಶ್ರೀ ಅವ್ರು ನನಗೇನೋ ಹೇಳಿದ್ರು. ಎದ್ದೇಳು ಮೇಲೆ. ನೀನ್ ಅಮ್ಮನ್ ಕೋಣಲ್ಲಿ ಏನ್ ಮಾಡ್ತಾ ಇದ್ಯಾ? ಅವ್ರ ನಿದ್ದೆ ಯಾಕೆ ಭಂಗ ಮಾಡ್ತಾ ಇದ್ಯಾ? ಇದು ಅತ್ಯಂತ ಮಹತ್ವಪೂರ್ಣ ಮಾತು. ಅಂತ ಮಹತ್ವದ ಮಾತು ಏನಿದೆ? ನಿಮಗ್ ಗೊತ್ತಾ, ನಾನು ಘೋರ ನಿದ್ರಲ್ಲಿದ್ದೆ. ಅವಾಗ ಪಿತಾಶ್ರೀ ಅವರು ನನ್ ಕನ್ಸಲ್ ಬಂದಿದ್ರು. ಯಾರ್ ಪಿತಾಶ್ರೀ? ಅಯ್ಯೋ, ನನ್ ತಂದೆ ಬೇರೆ ಯಾರ್ ತಂದೆ? ನಿಮ್ಮ ಪತಿದೇವ ಅಮ್ಮ. ಏನ್ ಹೇಳ್ತಾ ಇದ್ರು? ಅವ್ರು ಹೇಳ್ತಿದ್ರು ಜೀವನದಲ್ಲಿ ತುಂಬಾ ನಿರಾಶೆ ಮಾಡಿದ್ಯಾ ಅಂತ. ಅವ್ರ ಜೀವನನೇ ನರಕ ಮಾಡಿದ್ಯಂತೆ. ಅವ್ರು ತುಂಬಾ ದುಃಖಿತರಾಗಿದ್ದಾರೆ. ಏನು? ಯಾಕಂತೆ? ಅವ್ರು ಹೇಳ್ತಿದ್ರು ನಿನ್ ಜೀವನದಲ್ಲಿ ಏನು ಮಾಡೇ ಇಲ್ವಂತೆ, ಪೂರ್ತಿ ಜೀವನ ವ್ಯರ್ಥ ಮಾಡಿ ಹಾಕದಿಯಂತೆ. ಆದ್ರೆ ಇವರು ಮೌನ ವ್ರತ ಮಾಡ್ತಿದ್ದಾರೆ, ಜಪ ಮಾಡ್ತಿದ್ದಾರೆ, ಹಾಗೆ ಪೂಜೆನೂ ಮಾಡ್ತಾರೆ. ಮತ್ತೇನೇನಂತೆ? ಅಮ್ಮ, ಕೆಲವು ಸಲ ಏನ್ ತೋರ್ಸ್ಕೊಡ್ತಾರೋ ಅದು ಸರಿಯಾಗೇ ಇರುತ್ತೆ. ಆದ್ರೆ ಕೆಲವೊಂದ್ಸಲ ಸರಿ ಅನ್ಸುತ್ತೆ, ಆದ್ರೆ ಸರಿ ಇರಲ್ಲ. ಅಯ್ಯೋ ಅಮ್ಮ, ನಿನಗ್ ಗೊತ್ತಿಲ್ಲ ನೀನ್ ಎಂತ ಪ್ರತಿಭಾವಂತೆ ಅಂತ. ಇವ್ರ ಪ್ರತಿಭೆ ಇದೆಯಾ? ಹಾಶಾದ ಹಾಗಂತ ಅಪ್ಪ ಹೇಳ್ತಿದ್ರು. ನಂಗೆ ಯಾಕೋ ಇದ್ರಲ್ಲಿ ಲಾಮುನ್ ಸದ್ಯ ಅಂತ ಇದ್ಲಿ ಅಂತ ಅಂತಿದೆ. ಷಡ್ಯಂತ್ರದ ತುಂಗದ ನನಗ್ ಬರ್ತಿದೆ. ಷಡ್ಯಂತ್ರದ ಸುಗಂಧ ಬರ್ತಿದ್ಯಾ? ಇಲ್ಲಿಗ್ ಬಾ. ಸುಗಂಧ ನಿನ್ ತಲೆಯಿಂದ ಬರ್ತಿದೆ, ನಿನ್ ಮೈಯಿಂದಾನು. ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ? ಇಲ್ಲಿ ನೋಡಮ್ಮ, ನಿನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನೀನೇ ಹೋಗಿ ಅಪ್ಪನ ಹತ್ರ ಕೇಳ್ಕೊ. ಅಮ್ಮ ಈಗಲೇ ಸ್ವರ್ಗಕ್ಕೆ ಹೋಗಲ್ವಂತೆ. ಅಯ್ಯೋ, ಇನ್ನು ಎಷ್ಟು ಕಾರ್ಯ ಎಲ್ಲ ಬಾಕಿ ಇದೆ. ಅಮ್ಮನಿಗೆ ಇನ್ನು ಅವ್ರ ಮೊಮ್ಮಕ್ಕಳ ಮುಖ ನೋಡೋದ್ ಬಾಕಿ ಇದೆ.
ನಾನ್ ಬದುಕಿದಾಗ್ಲೇ ಸಾಯಿಸ್ಬೇಕು ಅಂತ ಅಯ್ಯೋ ಇದೆಯಾ? ನಾನು ಇದನ್ನ ಹೇಳ್ತಿದ್ದೀನಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನೀನು ಸ್ವಯಂ ಅಪ್ಪನ ಭಾವಚಿತ್ರದ ಎದುರುಗಡೆ ಹೋಗಿ ಎದುರು ಬದ್ರ ಕುತ್ಕೊಂಡ್ ಕೇಳು ಅಂದೆ. ನೋಡಿ, ಪ್ರಣಾಮಗಳು ತಂದೆಯವ್ರೆ. ಹೇಳಿ ಇವರಿಗೆ, ಹೇಳಿ ನೀವು ನನ್ನ ಕನ್ಸಲ್ ಬಂದಿದ್ರ ಬಗ್ಗೆ. ನನ್ನ ಹತ್ರ ಸಾಕ್ಷಿ ಕೇಳ್ತಿದ್ದಾರೆ. ಸರಿ, ನೀವು ನನಗೆ ಹೇಳಿದ ಮಾತನ್ನ ಇವ್ರಿಗೆ ಹೇಳಿ. ಹೇಳಿ. ಧನ್ಯವಾದ ವರುಣದೇವ. ನೋಡಿದ್ರಾ, ಈಗಪ್ಪ ಕಣ್ಮಿಟಕ್ಸಿದ್ರು. ನೋಡಿದ್ರಾ? ಯಾವಾಗ ಮೆಚ್ಚಿದ್ರು? ನಾನು ಅಂತೂ ನೋಡಿಲ್ಲ. ಅಯ್ಯೋ, ನಿನಗೆ ಹೇಗೆ ಕಾಣತ್ತೆ? ನೀನ್ ಅರ್ಧ ರಾತ್ರಿ ನಡೆಯೋನಲ್ವಾ? ನಿನಗೆ ಇವ್ರ ಮುಖನೂ ಕೂಡ ಸರಿಯಾಗಿ ಕಾಣಲ್ಲ. ನಾವು ಕೂಡ ನೋಡಿಲ್ಲ. ಏನು ತೊಂದ್ರೆ ಇಲ್ಲ. ನೀವು ಕಣ್ಮಿಟಕ್ಸದ್ನ ನೋಡಿದ್ರಲ್ವಾ? ಇಲ್ಲ, ನೀವು ನೋಡಿದ್ರಮ್ಮ? ಅಯ್ಯೋ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಗಮನ ಕೊಟ್ಟು ನೋಡಿ ಅವ್ರನ್ನ. ಗಮನ ಕೊಟ್ಟು ನೋಡಿ ಅಪ್ಪನ್ನ. ನಿಮ್ ಗಮನವನ್ನ ಕೇಂದ್ರೀಕರಿಸಿ. ಅಪ್ಪ ಹೇಳಿ, ಇದೇ ಒಳ್ಳೆ ಸಮಯ. ಇವರೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವೇನಾದ್ರೂ ಸ್ವಲ್ಪ ಹೇಳಿ ಮತ್ತೆ ಇವರಿಗೆ ಸಾಕ್ಷಿ ಕೊಡಿ. ಈಗ ನನ್ ಮೇಲೆ ನಂಬಿಕೆ ನಿಮ್ ಕೈಯಲ್ಲಿದೆ ತಂದೆಯವ್ರೆ. ಹೇಳಿ. ಈಗ ನೀವೇನಾದ್ರೂ ಹೇಳಲೇಬೇಕು, ಇಲ್ಲ ಅಂದ್ರೆ ಇವ್ರ ಎದುರುಗಡೆ ನಾನು ಸುಳ್ಳುಗಾರ ಆಗ್ಬಿಡ್ತೀನಿ. ಸರಿ, ಏನಾದ್ರೂ ಸಂಕೇತನಾದ್ರೂ ಕೊಡಿ. ಏನಾದ್ರೂ ಸಂಕೇತ ಕೊಡಿ ಪಿತಾಶ್ರೀ. ನೋಡಿದ್ರ, ತಂದೆಯವರು ಹೂವನ್ನ ಕೊಟ್ರು. ಸ್ವಯಂ ನಮಗೆ ಸಂಕೇತ ನೀಡಿದ್ದಾರೆ. ಧನ್ಯವಾದ ತಂದೆ, ಧನ್ಯವಾದ. ಹೂವನ್ನ ಬೀಳ್ಸಿ ಆ ಧನ್ಯ ತಂದೆಯವರು ಏನ್ ಹೇಳ್ತಾ ಇದ್ದಾರೆ? ಹಾ, ಪಿತಾಶ್ರೀ ಅವರು ಹೂವನ್ನ ಕೆಳಗ್ ಬೀಳಿಸಿ ಏನೋ ಸಂಕೇತನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಿರ್ಬೋದು ನಮ್ಗೆ? ಏನ್ ಹೇಳ್ತಿರ್ಬೋದು? ಅಯ್ಯೋ, ಇದೇನಿದು? 4 ಗಂಟೆಗಳಲ್ಲಿ ವಾಸ್ತುಶಾಸ್ತ್ರ ತಿಳಿಯಿರಿ. ಆದ್ರೆ ಈ ಪುಸ್ತಕ ಇಲ್ಲಿಗೆ ಹೇಗ್ ಬಂತು? ಶಾರದಾ, ನೀನೇನಾದ್ರೂ ತಗೊಬಂದಿಟ್ಟಿದ್ಯಾ ಇಲ್ಲಿ? ಇಲ್ವಲ್ಲ. ಗುಂಡಪ್ಪ, ಇಲ್ಲ 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 ಇಲ್ಲ, ನೀನಂತ ಇಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ ಪುಸ್ತಕದಿಂದ ಯಾವಾಗ್ಲೂ ದೂರನೇ ಇರ್ತೀಯಲ್ವಾ? ಅಮ್ಮ, ಏನ್ ನೀನ್ ಪುಸ್ತಕ ಇಟ್ಯಾ? ಇಲ್ವಾ? ಮತ್ತೆ ಈ ಪುಸ್ತಕ ಅಂತಂದ್ರೆ ಈ ಪುಸ್ತಕನ ಸ್ವಯಂ ಪಿತಾಶ್ರೀ ಅವರು ಇಲ್ಲಿಟ್ರಾ? ಅಮ್ಮ, ಅಪ್ಪ ಹೇಳ್ತಿದ್ದಾರೆ ನೀನು ವಾಸ್ತುಶಾಸ್ತ್ರದ ಅಧ್ಯಯನ ಮಾಡ್ಬೇಕಂತೆ. ಹಾ, ನೀನಲ್ದೆ ಮತ್ಯಾರು? ನನಗೆ ಯಾವಾಗ್ಲೂ ಅನಿಸ್ತಾನೆ ಇತ್ತು ನನ್ನಲ್ಲಿ ಯಾವುದೋ ಒಂದು ಮಹಾಜ್ಞಾನ ತುಂಬಿಕೊಂಡಿದೆ ಅಂತ. ಅಯ್ಯೋ ಅಮ್ಮ, ನೀನು ನಿನ್ ಮೌಲ್ಯನೇ ಕಡಿಮೆ ಮಾಡ್ಕೋತಿದ್ಯಾ. ಕೇವಲ ಜ್ಞಾನ ಅಲ್ಲ, ಜ್ಞಾನದ ಭಂಡಾರವೇ ನೀನು. ಈಗ ನೋಡಿ, ನೀವು ನಿಮ್ಮ ಮರದ ಲಾಟಿಗೆ ಲೋಹದ ಮೊಳೆ ಹೊಡೆದು ಇದನ್ನ ಬಳಸೋ ಹಾಗೆ ಮಾಡ್ಕೊಂಡ್ರಿ. ಇದರಿಂದ ಗೊತ್ತಾಗತ್ತೆ ನಿನಗೆ ವಾಸ್ತುಶಾಸ್ತ್ರಜ್ಞ ಆಗೋ ಎಲ್ಲಾ ಗುಣಗಳಿದೆ ಅಂತ. ಅದಕ್ಕೋಸ್ಕರನೇ ಪಿತಾಶ್ರೀ ಅವರು ಹೂವನ್ನ ಕೆಳಗ್ ಬೆಳೆಸಿ ನನಗೆ ಸಂಕೇತ ಕೊಟ್ಟಿದ್ದಾರೆ. ಕೇವಲ 4 ಗಂಟೆಲಿ ವಾಸ್ತು ಕಲಿತೀಯ ಅಮ್ಮ? ಅಂದ್ರೆ ಕೇವಲ 1 ದಿನದಲ್ಲಿ. ಅಮ್ಮ ಹೇಳ್ತಿದ್ದಾರೆ ಇವರು ವಾಸ್ತುಶಾಸ್ತ್ರದ ಅಧ್ಯಯನನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರಂತೆ. ಗುಂಡಪ್ಪ, ನಿನ್ ಬಾಗ್ಲ ಹತ್ರ ಹೋಗು. ಯಾರನ್ನು ಒಳಗ್ ಬರೋದಕ್ ಬಿಡ್ಲೇಬೇಡ. ಈಗ ನಾನೇನ್ ಮಾಡ್ಲಿ? ಹಾ, ನಿಮಗೆ ಬೀಸಣಿಗೆಯಿಂದ ಗಾಳಿ ಬೀಸ್ಬೇಕಾ? ಚೆನ್ನಾಗಿ ಅಧ್ಯಯನ ಮಾಡು ಅಮ್ಮ, ವಾಸ್ತುಶಾಸ್ತ್ರಿ ಆಗ್ಬೇಕು. ರಾಮ, ಬಹಳ ಚತುರ ನೀನು. ಕೂಡಿಸಿ ಕೂಡಿಸಿ ಕೂಡಿಸೋದೇ ಅತಿ ಮುಖ್ಯ. ಅದೇ ಜೀವನದ ಆಧಾರ. ಕೂಡೋದೇ ಪರಿವಾರ.
ಆಗ್ಲೇ ಸುಖಿ ಸಂಸಾರ. ಕೂಡೋದ್ರಿಂದನೇ ಕಳ್ಕೊಳ್ಳೋದು. ಅದೃಷ್ಟ ಅಂದ್ರೆ ವಾಸ್ತುಶಾಸ್ತ್ರನ ಪಾಲಿಸೋದು. ಅಮ್ಮಾಚಾರ್ಯರಿಗೆ 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 ಎಷ್ಟೊತ್ತಿಂದ ಕಾಯ್ತಾ ಇದೀವಿ. ನಡಿ, ಈ ಮಡಕೆಗಳನ್ನ ತಗೊಂಡು ಮನೇಲಿರೋ ಎಲ್ಲಾ ದಿಕ್ಕಲ್ಲೂ ಇಟ್ಟು ಬಾ. ಯಾಕೆ? ಈ ಮಡಕೆಯಲ್ಲಿ ಗಂಗಾಜಲ ತುಂಬಿದೆ. ಅದರಿಂದ ವಾತಾವರಣ ಶುದ್ಧವಾಗ್ಬಿಡುತ್ತೆ. ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ. ವಾತಾವರಣ ಪ್ರಸನ್ನವಾಗ್ಬಿಡುತ್ತೆ. ಆ ಮಡಕೆ ನೋಡೋದಕ್ಕೆ ತುಂಬಾ ಭಾರ ಇದೆ ಅನ್ಸುತ್ತೆ. ನನಗೆ ಎತ್ತಕ್ಕಾಗಲ್ಲ. ಮೂರ್ಖ! ಶಬ್ದ ಮಾತ್ರ ನಂದು, ಭಾವನೆ ಅವ್ರದೇ ಅಲ್ವಾ? ಎತ್ಕೋ. ಅಯ್ಯೋ, ನನಗಾಗಲ್ಲ. ಆ ಮಡಕೆ ತುಂಬಾ ಭಾರ ಇದೆ. ಅಯ್ಯೋ, ರೆಪ್ಪೆ ಎತ್ತಿ ನೋಡು. ಅಮ್ಮಾಚಾರ್ಯರೊಳಗೆ ಅಮ್ಮನೇ ಇದ್ದಾರೆ. ಅವ್ರ ಕೈಯಲ್ಲಿ ದೊಣ್ಣೆನೂ ಇದೆ. ಅಮ್ಮ ಹೇಳಿದ? ಇಲ್ಲ, ಇದು ನನ್ನ ಸಲಹೆ. ಇಲ್ಲ ಅಂದ್ರೆ ಅಮ್ಮ ದೊಣ್ಣೆ ಚೆನ್ನಾಗಿ ಕೆಲ್ಸ ಕೊಡ್ತಾರೆ. ಇಲ್ಲ ಅಮ್ಮ, ನಾನ್ ಹೇಳ್ತೀನಿ ಮತ್ತೆ ಹೇಗೆ ಎತ್ಕೊಳ್ಳೋದು ಅಂತ. ಯಾಕೆ? ಏನ್ ಮಹಾಪುಲುಸ? ನಾನ್ ಎತ್ಕೊಂಡು ತೋರಿಸ್ಬಿಡ್ತೀನಿ. ಹೋಗ್ಲೇ ಬಿದ್ದಿಲ್ಲ ಅಮ್ಮ, ತುಂಬಾ ಬಾಲ ಇದೆ. ನೀನೇ ಎತ್ಕೊಳ್ಳೋಕ್ ಪ್ರಯತ್ನ ಮಾಡು. ಇಲ್ಲ, ನನಗಾಗಲ್ಲ. ಆಗತ್ತೆ ಆಗತ್ತೆ ಆಗತ್ತೆ. ಇವ್ರದೇ ದಾರಿ ಹಿಡ್ಕೊಬಿಟ್ಟಿದ್ದಾರೆ. ನಾನು ಆದಷ್ಟು ಬೇಗ ಈ ಸಂಕಷ್ಟದಿಂದ ದೂರ ಬರೋ ದಾರಿ ಹುಡುಕ್ಬೇಕು. ಇಲ್ಲಾಂದ್ರೆ ಅಮ್ಮ ಜೀವಂತವಾಗಿ ಬಿಡಲ್ಲ ನನ್ನ. ಮಹಾರಾಜರನ್ನ ಆದಷ್ಟು ಬೇಗ ಭೇಟಿ ಮಾಡ್ಬೇಕು. ಗುರುವರ್ಯರೇ, ನಿಮ್ಮ ಮುಖವನ್ನು ಏಕೆ ಮುಚ್ಚಿಕೊಂಡಿದ್ದೀರಿ? ನೀವು ನಾಚಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿದೆ ನಿಮ್ಮ ಮುಖ ವಿಚಿತ್ರ ರೂಪದಲ್ಲಿ ಕೆಂಪಾಗಿದೆ ಎಂದು. ನನಗೆ ನಾಚಿಕೆ ಅಲ್ಲ ಮಹಾರಾಜರೇ. ಅದು ಆ ಸೂರ್ಯನ ಪ್ರಕಾಶದಿಂದ ನಮ್ಮ ಮುಖವನ್ನು ನಾವು ಮುಚ್ಕೊಂಡಿದ್ದೀವಿ ಅಷ್ಟೇ. ಅದೇನಂದ್ರೆ ತೀವ್ರ ಪ್ರಕಾಶದಿಂದ ಕಷ್ಟ ಆಗುತ್ತೆ ನನಗೆ, ಅದಕ್ಕೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಗುರುಮಾತೆಯವರ ಮಾತಿನ ಆದೇಶದ ಮೇಲೆ ನಮ್ಮ ರಾಜ್ಯದ ಬಹಳಷ್ಟು ಪ್ರಜೆಗಳು ತಮ್ಮ ಮನೆಯನ್ನ ಒಡೆದು ಹಾಕ್ತಿದ್ದಾರೆ. ಏನಾದ್ರೂ ಮಾಡಿ ಮಹಾರಾಜರೇ, ನಮ್ಮ ವಿಜಯನಗರ ಹಾಳಾಗ್ತಿದೆ. ಗುರುಗಳೇ, ಏನಾದರೂ ಮಾಡಿ ಗುರುಗಳೇ. ನಾನು ಏನು ಮಾಡಲಿ ಮಹಾರಾಜರೇ? ನಾನು ನನ್ನ ಮನೆ ಮುರಿದು ಹೋಗ್ತಿರೋದನ್ನ ಬಚಾವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮಹಾರಾಜರಿಗೆ ಜಯವಾಗಲಿ. ಏನು ಜಯವಾಗುವುದು ಪಂಡಿತ್? ಗುರುಮಾತೆ ವಾಮಾಚಾರ್ಯರು ಇಡೀ ನಗರದಲ್ಲಿ ಗಲಭೆ ಎಬ್ಬಿಸಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಸಿಗುವುದೇ ನಮಗೆ. ಪರಿಹಾರ ಸಿಕ್ಕಾಯ್ತು ಮಹಾಪ್ರಭು. ಆದ್ರೆ ನಾನು ಏನ್ ಹೇಳ್ತೀನೋ ನೀವು ಅದನ್ನೇ ಮಾಡ್ಬೇಕಾಗತ್ತೆ. ಮತ್ತೆ ಆಚಾರ್ಯರೇ, ನೀವು ಕೂಡ. ನನಗೆ ಒಪ್ಪಿಗೆ ಇದೆ. ಇದಕ್ಕಿಂತ ಮುಂಚೆ ಇದ್ದಂತ ವರ್ಣಮಾಲ ನನ್ನನ್ನು ಸ್ವಸ್ಥವಾಗಿ ಮತ್ತೆ ನಗರವನ್ನು ಅಸ್ತವ್ಯಸ್ತವಾಗಿ ಮಾಡೋದಕ್ಕಿಂತ ಮುಂಚೆ ಉಪಾಯ ಹೇಳಿ. ಹಾ ಪಂಡಿತ ರಾಮಕೃಷ್ಣ, ನೀವು ಏನು ಹೇಳುತ್ತೀರೋ, ಹೇಗೆ ಹೇಳುತ್ತೀರೋ ಹಾಗೆ ಮಾಡುತ್ತೀವಿ ನಾವು. ನಮಗೆ ಈ ಸಮಸ್ಯೆಗೆ ಪರಿಹಾರ ಬೇಕು ಅಷ್ಟೇ. ಸರಿ. ಈ ಉಪಾಯ ಬಹಳ ಚೆನ್ನಾಗಿದೆ. ಮಹಾರಾಜರೇ, ಇದು ನನ್ನ ಸೌಭಾಗ್ಯ. ನನ್ನ ಕಕ್ಷಕ್ಕೆ ಬಂದಿದ್ದೀರಲ್ಲ, ಏನ್ ವಿಶೇಷ? ಕಿರಿಯ ಮಹಾರಾಣಿಯವರೇ, ಯಾರ ಪತ್ನಿ ಇಷ್ಟು ಸುಂದರವಾಗಿರುತ್ತಾರೋ ಅವರನ್ನು ಭೇಟಿ ಮಾಡದೆ ಹೇಗಿರುವುದು? ಆದರೆ ಏನು ಮಹಾರಾಜರೇ? ಆದರೆ ಕಿರಿಯ ಮಹಾರಾಣಿ, ನಾವು ನಿಮ್ಮ ಕೋಣೆಗೆ ಬಂದಾಗಲೆಲ್ಲ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ ಎಂದು ಭಾವವಾಗುತ್ತದೆ. ಮಹಾರಾಣಿ ಚಿನ್ನಾದೇವಿ ಅವರ ಕೋಣೆಯ ಕಡೆ ನಮ್ಮನ್ನು ಆಕರ್ಷಿತ ಮಾಡುತ್ತದೆ.
ಏನೋ ಇದೆ, ಖಂಡಿತ ಏನೋ ಇದೆ ಕಿರಿಯ ಮಹಾರಾಣಿ. ನಾವು ಹಂಸದ ಹಾಗೆ ಆ ಕಡೆಯೇ ಆಕರ್ಷಿತವಾಗುತ್ತೇವೆ. ಈಗಲೂ ಈ ಕ್ಷಣವೂ ನಮಗೆ ಭಾಸವಾಗುತ್ತಿದೆ ನಾವು ಚಿನ್ನಾದೇವಿಯವರ ಕೋಣೆಯ ಕಡೆ ಹೋಗಬೇಕು ಎಂದು. ಮಹಾರಾಜ್ರೆ, ನಿಮ್ಗೆ ನಮ್ಮ ಈ ರೂಪದ ಬಗ್ಗೆ ಇರೋ ಆಕರ್ಷಣೆ ಯಾವತ್ತೂ ಇರ್ಲಿ. ಹಾ ಹಾ ಹಾ, ಬರುತ್ತಿದ್ದೇವೆ ಚಿನ್ನಾದೇವಿ. ಮತ್ತೆ ನಾವು ವಶವಾಗುತ್ತಿದ್ದೇವೆ. ಬರುತ್ತಿದ್ದೇವೆ ಚಿನ್ನಾದೇವಿ. ನಿಂತ್ಕೊಳ್ಳಿ ನಾವು ಮಹಾರಾಜ್ರೆ. ಬರುತ್ತಿದ್ದೇವೆ. ಮಹಾರಾಜ್ರೆ, ದೇವಿ, ತೀರ್ಥ, ಏನಾಯ್ತು? ಯಾಕೋ ವಿಚಲಿತರಾಗಿದ್ದೀರಾ ಅನ್ಸುತ್ತೆ. ಏನಾದ್ರೂ ಸಮಸ್ಯೆನಾ? ನನ್ಗೆ ಮಹಾರಾಜರ ಬಗ್ಗೆ ಚಿಂತೆ ಆಗ್ತಿದೆ ಆಚಾರ್ಯರೇ. ಅವರು ನನ್ ಕೋಣೆಗೆ ಯಾವಾಗ್ಲೂ ಬರೋದೇ ಇಲ್ಲ. ಒಂದ್ ವೇಳೆ ಬಂದ್ರು ಕೂಡ ಹಂಸದ ರೀತಿಲಿ ತಕ್ಷಣ ಮಹಾರಾಣಿ ಚಿನ್ನದೇವಿ ಕೋಣೆಗೆ ಹೋಗ್ಬಿಡ್ತಾರೆ. ಜಾಗ ಸರಿ ಇಲ್ಲ ಅಂತನ? ಅರ್ಥಾತ್ ವಾಸ್ತುನ? ಹೌದು. ಈ ಇಡೀ ಜಗತ್ತು ವಾಮಾಚಾರ್ಯರದ್ದು. ಆದ್ರೆ ಅದನ್ನ ತಡಿಬಹುದು ನಾವು. ನೀವೊಂದ್ ವೇಳೆ ಅದನ್ನ ಮಾಡೋದಕ್ಕೆ ಇಚ್ಛೆ ಇದ್ರೆ. ಇಚ್ಛೆ ಇದೆ, ಇಚ್ಛೆ ಖಂಡಿತವಾಗ್ಲೂ ಇದೆ. ಏನ್ ಮಾಡ್ಬೇಕು ಅಂತ ಹೇಳಿ ಆಚಾರ್ಯ. ಅಮ್ಮಾಚಾರ್ಯ. ಅಮ್ಮಾಚಾರ್ಯ ಇದ್ಯಾವ ಥರದ ಹೆಸರು? ಪಂಡಿತ ರಾಮಕೃಷ್ಣರ ಅಮ್ಮ. ವಾಸ್ತುಶಾಸ್ತ್ರದ ಜ್ಞಾನವನ್ನ ಪಡ್ಕೊಂಡ ನಂತರ ಅವರು ಆಚಾರ್ಯ ಆಗೋಗಿದ್ದಾರೆ. ಅಂದ್ರೆ ಅಮ್ಮಾಚಾರ್ಯ ಆಗಿದ್ದಾರೆ. ಹೌದಾ? ಹೌದು ರಾಣಿ ಅವರೇ. ಈ ವಾಮಾಚಾರ್ಯ ಅನ್ನೋ ವಿಷಯಕ್ಕೆ ಒಂದೇ ಪರಿಹಾರ ಇರೋದು, ಅಮೃತಬಳ್ಳಿ ಅಮ್ಮಾಚಾರ್ಯ. ಆದ್ರೆ ಆಚಾರ್ಯರೇ, ಅವರು ಮೌನ ವ್ರತ ಧಾರಣೆ ಮಾಡಿದಾರಲ್ವಾ, ಅವ್ರು ನಮ್ಗೆ ಹೇಗೆ ಸಹಾಯ ಮಾಡ್ತಾರೆ? ಮೌನ ಸಮಸ್ತ ಬ್ರಹ್ಮಾಂಡದ ಧ್ವನಿಯೇ ಆಗಿದೆ. ನೀವು ಸ್ವಲ್ಪ ಜ್ಞಾನವನ್ನ ಪಡ್ಕೊಳ್ಳಿ. ಮೌನ ಜ್ಞಾನವನ್ನ ಹಿಂಬಾಲಿಸ್ಕೊಂಡು ಬರಲ್ಲ. ಹಾಗಾದ್ರೆ ಹೇಳಿ ಆಚಾರ್ಯರೇ, ನಾವ್ ಏನ್ ಮಾಡ್ಬೇಕು? ಆಮಂತ್ರಣವನ್ನ ಕೊಡಿ. ಅಮ್ಮಾಚಾರ್ಯರಿಗೆ ಅರಮನೆಗೆ ಬರೋದಕ್ಕೆ ಹೇಳಿ. ನಿಮ್ಮ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾರೆ ಆದರಣೀಯ ಅಮ್ಮಾಚಾರ್ಯರು. ಶ್ರೀ ಪರಮೇಶ್ವರ ನಿಮಗೆ ಒಳ್ಳೆಯದು ಮಾಡಲಿ. ಇದೇನಿದು? ಉಯ್ಯಾಲೆ. ಹೌದಾ? ನಾನಿದನ್ನ ಎತ್ತಿನ ಗಾಡಿ ಅನ್ಕೊಂಡಿದ್ದೆ. ಅಯ್ಯೋ, ನನಗದ್ ಕಾಣಿಸ್ತಿದೆ ಉಯ್ಯಾಲೆ ಅಂತ. ಆದ್ರೆ ಇದು ನಮ್ಮ ಮಲ್ಗೋ ಕೋಣೆಲಿ ಏನಕ್ಕೆ? ಎತ್ಕೋ. ಏನನ್ನ? ಉಯ್ಯಾಲೆನಾ? ಅಯ್ಯೋ ಅಲ್ಲ, ಎಷ್ಟು ಬೇಕೋ ಅಷ್ಟು ಪ್ರಶ್ನೆಗಳನ್ನ ಎತ್ಕೋ. ಅಮ್ಮಾಚಾರ್ಯರ ಆದೇಶ ಇದೆ, ನಾವು ಹಾಸಿಗೆ ಮೇಲೆಲ್ಲ ಉಯ್ಯಾಲೆ ಮೇಲೆ ಮಲಗ್ಬೇಕಂತೆ. ಆದ್ರೆ ಇದ್ರಲ್ಲಿ ಕೇವಲ ಒಬ್ರು ಮಾತ್ರ ಮಲಗೋಕ್ಕಾಗೋದು. ಇಲ್ಲಿ ಕೇಳು, ನೀನೆಲ್ ಮಲಗ್ತೀಯಾ? ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಅಮ್ಮಾಚಾರ್ಯರ ಆದೇಶ ಇದೇನೆ. ಅಮ್ಮ, ನಾವು ಉಯ್ಯಾಲೆಲ್ಲ ಯಾಕೆ ಮಲಗ್ಬೇಕು? ಉಯ್ಯಾಲೆ ಯಾರಿಗಿಷ್ಟ ಆಗುತ್ತೆ? ಬಾಲಕರಿಗೆ. ಅದಕ್ಕೆ ಅಮ್ಮ ಹೇಳ್ತಿದ್ದಾರೆ ನಾವು ಉಯ್ಯಾಲೆ ಮೇಲೆ ಮಲಗ್ಬೇಕಂತೆ. ಆದ್ರೆ ಅಮ್ಮ, ನಾವಿಬ್ರು ಮಕ್ಕಳಲ್ಲ ಅಂದ್ರೂ ನಾವ್ಯಾಕೆ ಉಯ್ಯಾಲೆಯಲ್ಲಿ ಮಲಗ್ಬೇಕು? ಅಮ್ಮನ ಆಸೆ ಏನು ಅಂದ್ರೆ ಆದಷ್ಟು ಬೇಗ ಈ ಉಯ್ಯಾಲೆ ಮೇಲೆ ನಮ್ಮ ಮಗ ಮಲಗ್ಬೇಕು ಅನ್ನೋದು. ನಿನಗೇನು ಅರ್ಥ ಆಗಲ್ಲ. ಇಲ್ಲ ಇಲ್ಲ, ಅರ್ಥ ಆಗತ್ತೆ. ಸರಿಯಾಗಿದೆ. ಆದ್ರೆ ಅಮ್ಮ, ಒಂದ್ ವೇಳೆ ನಿದ್ರೆಲಿ ಗೊತ್ತಾಗದೆ ಕೆಳಗೆಲ್ಲರೂ ಬಿದ್ದೋದ್ರೆ ಸೊಂಟ ಮುರಿದು ಹೋಗುತ್ತೆ. ಇವತ್ತಲ್ಬಲ್ದ ಸೇವಕ ಬಂದಿದ್ದ. ಅವ್ನು ಹೇಳ್ತಿದ್ದ ಅಮ್ಮ ಅತಲ್ಯಾನ ಮಹಾಲಾನಿ ತಿಳುಂಬಲಂಬ ಕಲ್ತಿದ್ದಲೆ ಅಂತ. ನೇಲ್ವಾಗಿ ಕಕ್ಷಕ್ಕೆ. ನನಗನ್ನಿಸ್ತಿದೆ ನನ್ನ ಉಪಾಯ ಎಲ್ಲ ಸರಿಯಾದ ದಿಕ್ಕಲ್ಲೇ ಹೋಗ್ತಿದೆ. ನೋಡು ಗುಂಡಪ್ಪ, ನೀನು ಸೇವಕರ ಹತ್ರ ಹೇಳಿ ವ್ಯವಸ್ಥೆ ಮಾಡಿಸು. ನಾನು ಸ್ವಯಂ ಅಮ್ಮಾಚಾರ್ಯರನ್ನ ಕರ್ಕೊಂಡು ಮಹಾರಾಣಿ ತಿರುಮಲಂಬ ಸೇವೆಯಲ್ಲಿ ನಾನು ಈಗ ಉಪಸ್ಥಿತನಿರ್ತೀನಿ. ಕೂಡಿಸಿ, ಎಲ್ಲಾನು ಕೂಡಿಸಿ. ಕೂಡಿಸೋದೇ ಜೀವನ, ಅದೇ ಜೀವನದ ಆಧಾರ. ಕೂಡೋದೇ ಪರಿವಾರ, ಕೂಡಿಸೋದೇ ಸಂಸಾರ. ಕೂಡಿಸೋದ್ರಲ್ಲಿ ರಹಸ್ಯವಿದೆ, ವಾಸ್ತುಶಾಸ್ತ್ರದ ಮಾಯೆ ಇದೆ. ಮಹಾನ್ ವಾಸ್ತುಶಾಸ್ತ್ರಿ ಅಮ್ಮಾಚಾರಿ ಮಹಾರಾಣಿ ತಿರುಮಲಂಬ ಅವರ ಸೇವೆಗೆ ಉಪಸ್ಥಿತರಾಗಿದ್ದಾರೆ. ಎತ್ಕೊಳ್ಳಿ. ಏನು? ಇವ್ರ ಜ್ಞಾನದ ಲಾಭ ತಗೊಳ್ಳಿ ಮಹಾರಾಣಿ. ಹೇಳಿ, ಸಮಸ್ಯೆ ಏನು ಅಂತ ಹೇಳಿ. ಒಂದೇ ಕ್ಷಣದಲ್ಲಿ ಮುಕ್ತಿ ಕೊಡಿಸ್ತೀನಿ. ಮಂತ್ರಿಗಳೇ, ನಿಮ್ಮ ಸಿಂಹಾಸನ ತಿರುಗಿಸಿ ಇಟ್ಟಿದ್ದಾರಾ? ಇಲ್ಲ ಮಹಾರಾಜರೇ, ಯಾವತ್ತೂ ಆಗಿಲ್ಲ.
ವಿಚಿತ್ರವಾಗಿ ಆಡ್ತಿದ್ಲಾ? ಇಲ್ಲ ಇಲ್ಲ ಇಲ್ಲ. ಏನ್ ನಿಮ್ ಪತ್ನಿ ದೊಡ್ಡ ದೊಡ್ಡ ಮಡಿಕೆ ಎತ್ಕೊಂತ ಹೇಳಿದ್ರ? ಅಯ್ಯೋ ಇಲ್ಲಪ್ಪ ಇಲ್ಲ. ಹಾಗಾದ್ರೆ ನೀವು ಇಲ್ಲಿ ನೋಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ, ನೀವು ಹಿಂದೆ ಹೋಗಿ. ಅಯ್ಯೋ ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಮಹಾರಾಣಿ ಚಿನ್ನಾದೇವಿಯವರು ವಾಮಾಚಾರ್ಯರ ಸಲಹೆ ಪಡ್ಕೊಂಡು ತಮ್ಮ ಕೋಣೆಯಲ್ಲಿ ಜೋಡಿ ಹಂಸ ಚಿತ್ರನ ಹಾಕೊಂಡಿದ್ದಾರೆ. ಇದ್ರ ಪರಿಣಾಮವಾಗಿ ಮಹಾರಾಜರು ಅವ್ರ ಬಗ್ಗೆ ಆಕರ್ಷಿತರಾಗಿದ್ದಾರೆ. ಯಾವಾಗ್ಲೂ ಅವ್ರ ಕೋಣೆಗೆ ಓಡ್ ಹೋಗ್ತಿರ್ತಾರೆ. ಅಯ್ಯೋ ಹುಚ್ಚಿ, ಪಂಡಿತ ರಾಮಕೃಷ್ಣ, ಅಮ್ಮ ಹುಚ್ಚಿ ಎಂದು ಯಾರಿಗೆ ಹೇಳುತ್ತಿರುವುದು? ಇದನ್ ಯಾರಾದ್ರೂ ಸಮಸ್ಯೆ ಅಂತಾರಾ? ಇದ್ರ ನಿವಾರಣೆನ ಒಂದೇ ಕ್ಷಣದಲ್ಲಿ ಮಾಡಬಹುದು. ಹಂಸ ಜೋಡಿ ಇರೋ ಚಿತ್ರನ ಮಹಾರಾಣಿ ಚಿನ್ನಾದೇವಿಯವರ ಕೊಠಡಿಯಿಂದ ತಂದು ನಿಮ್ ಕೊಠಡಿಲಿ ಹಾಕ್ಬಿಡಿ. ಆದ್ರೆ ಮಹಾರಾಣಿ ಚಿನ್ನಾದೇವಿಯವರು ಆ ಚಿತ್ರನ ನನಗ್ ಖಂಡಿತವಾಗ್ಲೂ ಕೊಡಲ್ಲ. ಹಾಗಿದ್ರೆ ಒಂದೇ ಉಪಾಯ, ಮುತ್ತುಗಳಿಂದ ಜೋಡಿಸಿರೋ ಮಾಲೆಯನ್ನ ಧಾರಣೆ ಮಾಡಿ. ಅದರಿಂದ ಏನಾಗತ್ತೆ? ನಾನ್ ಹೇಳ್ತೀನಿ. ಹಂಸಗಳಿಗೆ ಮುತ್ತು ಅಂದ್ರೆ ತುಂಬಾನೇ ಇಷ್ಟ. ಮುತ್ತಿಗೆ ಆಕರ್ಷಿತಗೊಂಡು ಅದಕ್ಕದಾಗಿ ನಿಮ್ಮ ಕೊಠಡಿಗೆ ಹಾರ್ಕೊಂಡ್ ಬರುತ್ತೆ. ನಿಜವಾಗ್ಲೂನಾ? ಇದ್ಯಾವ ಹಂಸದ ಬಗ್ಗೆ ಮಾತುಕತೆ ನಡೆಯುತ್ತಿದೆ? ಮಹಾಪ್ರಭು, ನಿಮ್ ಬಗ್ಗೆನೆ. ನಮ್ಮ ಬಗ್ಗೆಯೇ? ಧನ್ಯವಾದಗಳು ಗುರುಮಾತೆ ಅಮ್ಮಾಚಾರ್ಯ. ನಿಮ್ಮ ನಿರ್ದೇಶನಗಳನ್ನ ಪಾಲನೆ ಮಾಡ್ತೀನಿ. ಕೂಡಿಸಿ ಕೂಡಿಸಿ ಎಲ್ಲಾನು ಕೂಡಿಸಿ. ಹಾ, ಈಗ ನಿಮ್ ಕೆಲ್ಸ. ನೀವು ಹೋಗಿ ನಿಮ್ ಜವಾಬ್ದಾರಿನ ನಿಭಾಯಿಸಿ. ಖಂಡಿತ ನಿಭಾಯಿಸ್ತೀನಿ. ಪಾಪಿ, ದುಷ್ಟ, ಮೂರ್ಖ. ಸ್ವಾಮಿ, ಇದ್ ನೀವ್ ಯಾರನ್ನ ಬೈತಿದ್ದೀರಾ? ಅದು ಆ ಅಮ್ಮಾಚಾರ್ಯ ಅವ್ರನ್ನ. ಅಮ್ಮಾಚಾರ್ಯರ? ಯಾಕೆ? ಅವರು ವಾಮಾಚಾರ್ಯರ ಕೀರ್ತಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಈ ಅಮ್ಮಾಚಾರ್ಯ ಇದಾರಲ್ಲ, ವಾಮಾಚಾರ್ಯರ ಪ್ರತಿ ಉಪಾಯದ ರಹಸ್ಯವನ್ನ ಎಲ್ರಿಗೂ ಹೇಳ್ತಾ ಇದ್ದಾರೆ. ಇದು ಅಸಾಧ್ಯ. ಸಂಭವವಾಗ್ತಾ ಇದೆ. ನಿನಗೆ ಗೊತ್ತಾ, ಈ ಅಮ್ಮಾಚಾರ್ಯ ಚಿಕ್ಕ ಮಹಾರಾಣಿಯವರ ತಿರುಮಲ ಅಂಬ ಅವ್ರ ಕೋಣೆಗೆ ಹೋಗಿ ಭೇಟಿ ಮಾಡ್ಕೊಂಬಂದ್ರು. ಇದ್ರ ಪ್ರಕಾರ ನೋಡೋದಾದ್ರೆ ವಾಮಾಚಾರ್ಯರ ಕೀರ್ತಿ ಭಂಗವಾಗುತ್ತೆ. ವಿಜಯನಗರದ ರಾಜ್ಯದಲ್ಲಿ ವಾಮಾಚಾರ್ಯರ ಪ್ರತಿಷ್ಠೆ ಎಲ್ಲ ಹಾಳಾಗತ್ತೆ. ಈ ಮೂರ್ಖ ಅಧಿಕ ಪ್ರಸಂಗಿ ಅಮ್ಮಾಚಾರ್ಯರನ್ನ ತಡೆಯೋದಕ್ಕೆ ಏನಾದ್ರೂ ಉಪಾಯ ಮಾಡ್ಲೇಬೇಕು. ನೀನೇನ್ ಮಾಡ್ತೀಯಾ? ಈಗ ಏನೇ ಮಾಡೋದಾದ್ರೂ ಗುರುಮಾತೆ ವಾಮಾಚಾರ್ಯರೇ ಮಾಡ್ತಾರೆ. ಆದ್ರೆ ಮೊಟ್ಟ ಮೊದಲು ಪ್ರಾತಃ ಕಾಲದಲ್ಲಿ ಮಹಾರಾಣಿ ಚಿನ್ನಾದೇವಿಯವ್ರನ್ನ ಭೇಟಿ ಮಾಡ್ಬೇಕು. ನೋಡಿ ಗುರುಮಾತೆ, ಚಿತ್ರದಲ್ಲಿ ಕೇವಲ ಒಂದೇ ಹಂಸವಿದೆ. ಇದು ಹೇಗ್ ಸಾಧ್ಯ ಆಗತ್ತೆ? ಹಂಸ ಹೊರಟೋದ್ ನಂತರ ಮಹಾರಾಜರು ಕಕ್ಷೆಗೆ ಬರ್ಲೇ ಇಲ್ಲ. ಅವರು ರಾಣಿ ತಿರುಮಲಮ್ಮ ಜೊತೆಗೆ ಇರ್ತಾರೆ. ಇದೆಲ್ಲ ಹೇಗಾಗ್ತಿದೆ? ಏನಾದ್ರೂ ಹೇಳಿ. ನನಗ್ ಗೊತ್ತಿದೆ ಇದೆಲ್ಲ ಯಾಕಾಗ್ತಿದೆ ಅಂತ. ಯಾಕೆ? ಮಹಾರಾಣಿ ತಿರುಮಲಾಂಬ ಅಮ್ಮಾಚಾರ್ಯರನ್ನ ಭೇಟಿಯಾಗಿದ್ರು. ಮಹಾರಾಜರನ್ನ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಉಪಾಯ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಹಂಸ ಹಾರೋಯ್ತು. ಹಂಸ ಹಾರಿ ಹೋಯ್ತಾ? ಆದ್ರೆ ಗುರುಮಾತೆ, ಚಿತ್ರದಲ್ಲಿರುವಂತ ಹಂಸ ಹೇಗ್ ಹಾರೋಗಕ್ ಸಾಧ್ಯ? ನೀವೇ ಹೇಳಿ ಮಹಾರಾಣಿ, ಹಂಸ ಎಲ್ಲಿ ಹೋಯ್ತು? ಚಿತ್ರದಲ್ಲಿ ಒಂದೇ ಹಂಸ ಇದೆ. ಜೋಡಿ ಹಂಸ ಬೇರೆ ಆಗೋದು ಅಪಶಕುನ ಅಂತಾರೆ. ಮಹಾರಾಣಿ, ನೀವು ಆದಷ್ಟು ಬೇಗ ಜೋಡಿ ಹಂಸದ ಚಿತ್ರವನ್ನ ಮತ್ತೆ ಇಲ್ಲಿ ಹಾಕಿ. ಮತ್ತೆ ಈ ಸಾರಿ ಅದನ್ನ ಪಂಜರದಲ್ಲಿ ಹಾಕಿಡಿ. ಅದರಿಂದ ಅದು ಮತ್ತೆ ಹಾರ್ ಹೋಗ್ಬಾರ್ದು. ಮತ್ತೆ ಆಗ ಮಹಾರಾಜರು ನಿಮ್ ಹತ್ರನೇ ಬರ್ತಾರೆ. ಹಾರೋಕ್ ಬಿಟ್ಬಿಡಿ ಹಂಸಗಳಿಗೆ. ಹಾರಾಡ್ಕೊಂಡಿರೋ ಪಕ್ಷಿಗಳು ಆಕಾಶದಲ್ಲಿ ಪ್ರಸನ್ನವಾಗಿರ್ತವೆ. ಹಾಗೆ ಅಲ್ದೆ ಪ್ರಸನ್ನತೆಯನ್ನೇ ಹರಡ್ತವೆ. ಹಾರಾಡ್ತಾ ಇರೋ ಹಂಸಗಳ ಜೋಡಿಯ ಚಿತ್ರವನ್ನ ನಿಮ್ಮ ಕೋಠಡಿಯಲ್ಲಿ ಹಾಕೊಂಡ್ಬಿಡಿ. ಆಗ ಮಹಾರಾಜರು ನಿಮ್ಮ ಹತ್ರನೇ ಓಡ್ಕೊಂಡ್ ಬರ್ತಾರೆ. ಹಾಗೇ ಆಗ್ಲಿ. ಒಬ್ರು ಇನ್ನೊಬ್ರನ್ನ ಎದುರಿಸಿ ಯುದ್ಧ ಮಾಡೋ ಸಮಯ ಈಗ ಬಂದಿದೆ. ನಾವು ಅಮ್ಮಾಚಾರ್ಯರನ್ನ ಭೇಟಿಯಾಗ್ಲೇಬೇಕು. ಈಗ ಇನ್ನೊಂದು ಶಕ್ತಿ ಬರುತ್ತೆ ಅನ್ಸುತ್ತೆ. ಹೇ ಅಮ್ಮ, ನೀನೇ ಕಾಪಾಡಬೇಕು. ಮಹಾರಾಣಿ ತಿರುಮಲಂಬ, ನಮ್ಮ ಹಂಸ ಎಲ್ಲಿದೆ?
ಅದು ನನ್ಗೇನ್ ಗೊತ್ತು, ಎಲ್ಲೋ ಉದ್ಯಾನವನದಲ್ಲಿ ಸುತ್ತಾಡ್ತಿರ್ಬಹುದು. ನಮಗ್ ಗೊತ್ತಿದೆ, ನಮ್ಮ ಹಂಸ ನಿಮ್ಮ ಬಳಿ ಇದೆ. ನಿಮ್ಮ ಹಂಸನ ನಾವ್ಯಾಕ್ ತಗೊಳ್ತೀವಿ? ನಮ್ ಹತ್ರ ನಮ್ದೇ ಆದ ಹಂಸ ಇದೆ, ಅದು ಆಕಾಶದಲ್ಲಿ ಹಾರಾಡತ್ತೆ. ಅದು ನಿಮ್ದಲ್ಲ, ನಮ್ಮ ಹಂಸವದು. ಅದನ್ನು ಪಂಜರದಿಂದ ತೆಗೆದು ನೀವ್ ಹಾರಕ್ ಬಿಟ್ಟಿದ್ದೀರಾ. ಮಹಾರಾಜ್ರೆ, ಈ ಹಂಸವನ್ನ ಇಟ್ಕೊಂಡು ಅಲ್ಲಿ ಒಂದು ಯುದ್ಧನೇ ನಡೀತಾ ಇದೆ ಅಲ್ವಾ? ಆ ಹಂಸ ನೀವೇ. ಕ್ಷಮಿಸಿ. ನೆನಪಿದೆ ನಮಗೆ. ಹಾಗೆ ನಮ್ಮ ಇಬ್ಬರು ಮಹಾರಾಣಿಯರು ಜಗಳವಾಡುತ್ತಾ ಎಷ್ಟು ಮನಮೋಹಕವಾಗಿ ಕಾಣುತ್ತಾರೆ. ಅದಂತೂ ಸತ್ಯ. ಆದ್ರೆ ಈ ವಾಮಾಚಾರ್ಯ ಮತ್ತು ಅಮ್ಮಾಚಾರ್ಯರ ವಾದ ಯಾವಾಗ ಶುರುವಾಗುತ್ತೆ? ಮಹಾರಾಣಿ ಚಿನ್ನದೇವಿ, ನೀವು ನಿಮ್ಮ ಕೋಣೆಯಲ್ಲಿ ಮುತ್ತಿನ ಚಿತ್ರವನ್ನ ಹಾಕಿ. ಖಂಡಿತವಾಗಿ. ಆಗ ಹಂಸ ಮುತ್ತನ್ ತಗೊಳಕ್ಕೆ ನಿಮ್ ಕೊನೆಗ್ ಬಂದೇ ಬರುತ್ತೆ. ಮುತ್ತುಗಳ ಉಪಾಯನ ನಾನ್ ಕೊಟ್ಟಿದ್ದು, ಅರ್ಥಾತ್ ಅಮ್ಮ ಕೊಟ್ಟಿದ್ದು, ಅರ್ಥಾತ್ ಅಮ್ಮಾಚಾರಿ. ಆದ್ರೆ ನಾನ್ ತಗೊಂಡ್ಬಿಟ್ಟೆ. ಏನ್ ಮಾಡ್ತಾರೆ ಅಮ್ಮಾಚಾರ್ಯರು? ಅವ್ರು ಕೂಡ ನನ್ನ ಉಪಾಯನ ಬಳಸ್ತಿದಾರಲ್ವಾ? ನಾವು ಕೇವಲ ನಮ್ಮ ಒಡತಿಗೆ ಸಹಾಯ ಮಾಡ್ತಾ ಇದೀವಿ. ಆದ್ರೆ ನೀವು ಮಾಡ್ತಾ ಇರೋ ಸಹಾಯ ನಮ್ಮ ಯಜಮಾನಿಗೆ ತೊಂದರೆ ಕೊಡ್ತಾ ಇದೆ. ಎತ್ಕೊಳ್ಳಿ. ಏನು? ಬೇರೆ ಯಾವ್ದಾದ್ರು ಉಪಾಯ ಇದ್ರೆ ಎತ್ಕೊಳ್ಳಿ. ಅಮ್ಮಾಚಾರ್ಯರ ಉಪಾಯನ ಕದಿಬೇಡಿ. ನಿಮ್ಮ ಒಡತಿಗಿರೋ ಸಂಕಟ ನಮ್ಮ ಸಮಸ್ಯೆ ಅಲ್ಲ. ಅಮ್ಮಾಚಾರ್ಯರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆ ಇನ್ಮೇಲೆ ಉದ್ಭವ ಆಗತ್ತೆ. ನೀವು ನನ್ನ ಮಾರ್ಗದಲ್ಲಿ ತುಂಬಾ ವಿಘ್ನಗಳನ್ನ ಉಂಟು ಮಾಡಿದೀರಾ. ನೀವೇ ಮಹಾನ್ ವಾಸ್ತುಶಾಸ್ತ್ರಜ್ಞ ಅಲ್ವಾ? ನಿಮ್ ಹತ್ರ ಈ ವಿಘ್ನಗಳಿಗೆ ಯಾವುದೇ ಪರಿಹಾರ ಇಲ್ವಾ? ಕೆಲವು ಉಪಾಯಗಳನ್ನ ನನ್ನ ಈ ಚಿಮ್ಟೇನೆ ಮಾಡತ್ತೆ. ಎತ್ಕೊಳ್ಳಿ. ಅಮ್ಮ, ಈ ದೊಣ್ಣೆ ತಗೊಳ್ಳಿ, ಮತ್ತೆ ನೀಗ್ಲೇ ಮುರಿದು ಹಾಕ್ಬಿಡಿ. ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು. ಎಲ್ಲನೂ ಕೂದಿಸಿ, ಎಲ್ಲನೂ ಕೂದಿಸಿ. ಯಾಕೋ ಪರಿಸ್ಥಿತಿ ಗಂಭೀರ ಆಗ್ತಿದೆ, ಕಾಪಾಡು ಮಾತೆ. ಈಗಂತೂ ನನ್ನ ಈ ಚಿಮ್ಟಾನೇ ನಿರ್ಧಾರ ಮಾಡತ್ತೆ ಯಾರಿಗೆ ವಾಸ್ತು ಜ್ಞಾನ ಇದೆ ಅಂತ. ನನ್ನ ಈ ದೊಣ್ಣೆ ಕೂಡ ನಿಮ್ಮ ಸವಾಲನ್ನ ಒಪ್ಕೋತಾ ಇದೆ. ಪಂಡಿತ ರಾಮಕೃಷ್ಣ, ನಿಲ್ಲಿಸಿ ಅವರನ್ನು. ಯುದ್ಧ ಶುರುವಾಗುವ ಮುಂಚೆಯೇ ನಿಲ್ಲಿಸಿ ಅವರನ್ನು. ಅಯ್ಯೋ, ನಿಲ್ಸಿ ನಿಲ್ಸಿ ನಿಲ್ಸಿ. ಅಯ್ಯೋ, ಬೈ ಕಡೆ. ಬಾಬಾ, ಶಾಂತಿ 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 ಶಾಂತಿ. ಶಾಂತಿ ಶಾಂತಿ, ಸಮಾಧಾನವಾಗಿರಿ. ಅಮ್ಮಾಚಾರ್ಯರೇ, ಈ ಚಿಮ್ಟಿ ಮತ್ತೆ ಈ ದಂಡದಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಅಮ್ಮಾಚಾರ್ಯ ಶಾಂತವಾಗಿರಿ. ವಾಮಾಚಾರ್ಯ ಶಾಂತಿ. ಇದನ್ನ ಮಾತಾಡಿ ಬಗೆಹರಿಸ್ಕೋಬಹುದು. ನೀವಿಬ್ರು ಈ ಶಸ್ತ್ರಾಸ್ತ್ರಗಳನ್ನ ಬಿಡಿ. ನಿಮ್ಮ ವಾದ ವಿವಾದಗಳಲ್ಲಿ ಯಾರು ವಿಜೇತರಾಗ್ತಾರೋ ಅವರೇ ವಾಸ್ತುಶಾಸ್ತ್ರದ ಮಹಾಜ್ಞಾನಿ ಆಗೋಗ್ತಾರೆ. ಆದ್ರೆ ಶಾಸ್ತ್ರಾರ್ಥನ ಕೇವಲ ಜ್ಞಾನಿಗಳ ಜೊತೆ ಮಾತ್ರ ಮಾಡ್ತಾರೆ. ಆದ್ರೆ ಜ್ಞಾನನೇ ಇಲ್ದೇ ಇರೋರ್ ಜೊತೆ ಶಾಸ್ತ್ರಾರ್ಥ ಮಾಡೋದು ಕೇವಲ ವ್ಯರ್ಥ. ಇವ್ರಿಗೂ ಕೂಡ ನಿಮ್ ಜೊತೆ ಶಾಸ್ತ್ರಾರ್ಥ ಮಾಡಿ ಸಮಯ ವ್ಯರ್ಥ ಮಾಡಕ್ ಇಷ್ಟ ಇಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ನಿನಗ್ ವಾದ ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಅನ್ಕೋತಾರೆ ನೀನ್ ಭಯಭೀತಳ ಆಗಿದ್ಯಾ ಅಂತ. ಅಧಿಕ ಜ್ಞಾನಿ ನೀನೇ ಅಲ್ವಾ? ಹಾ, ಅಂದ್ರೆ ಗೆಲುವು ಕೂಡ ನಿನ್ನದೇ. ಹಾ ಗುರು ವಾಮಾಚಾರ್ಯರೇ, ನೀವೇ ಇದ್ರಲ್ಲಿ ಗೆಲ್ಬೇಕು. ಶಾಸ್ತ್ರಾರ್ಥಕ್ಕೆ ಏನ್ ಅರ್ಥ ಇರುತ್ತೆ ಅವಾಗ? ಮಾಡ್ತೀವಿ ವಿವಾದ, ಮಾಡ್ತೀವಿ ವಾದವನ್ನ ನಾವು. ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು, ಪ್ರಣಾಮಗಳು. ನೀವಿಬ್ಬರು ಮಹಾಜ್ಞಾನಿಗಳು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿರುವುದು ತಿಳಿಯಬಹುದೇ? ಮಹಾರಾಜರು ಹಾಕ್ತಾ ಇದೆ, ಇಲ್ಲಿ ಗುರುಮಾತಾ ವಾಮಾಚಾರ್ಯರು ಮತ್ತು ಗುರುಮಾತಾ ಅಮ್ಮಾಚಾರ್ಯರು ಪರಸ್ಪರ ವಾದ ವಿವಾದಗಳಲ್ಲಿ ತಲ್ಲೀನರಾಗಿದ್ದಾರೆ. ನಾವು ಅವ್ರ ಜಗಳನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ವಿ ಹಿಂಸೆ ಮತ್ತೆ ಹಿಂಸೆಯಿಂದ ಯಾವುದೇ ರೀತಿಯಂತ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ಅಂತ. ಉಚಿತವಾದ ಮಾತು ಆಚಾರ್ಯರೇ. ಆದರೆ ಈ ವಿವಾದ ಯಾವ ವಿಷಯದ ಮೇಲೆ? ಈ ವಿಷಯದಲ್ಲಿ ಮಹಾಪ್ರಭು, ಈ ಇಬ್ರಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ಜಾಸ್ತಿ ಜ್ಞಾನ ಯಾರಿಗಿದೆ ಅಂತ. ಮಹಾರಾಜರೇ, ಚಿಕ್ಕ ಮಹಾರಾಣಿ ಜೊತೆ ಬಂದಿರೋ ಅಮ್ಮಾಚಾರ್ಯರು ಗುರುಮಾತೆ ವಾಮಾಚಾರ್ಯರ ಕೆಲಸ ಭಂಗ ಮಾಡ್ತಿದ್ದಾರೆ. ಮಹಾರಾಜ್ರೆ, ಗುರುಮಾತೆ ಅಮ್ಮಾಚಾರ್ಯರ ಕೆಲಸವನ್ನ ಈ ವಾಮಾಚಾರ್ಯರು ಭಂಗ ಮಾಡ್ತಿದ್ದಾರೆ. ಮಹಾಪ್ರಭು, ನನ್ನ ಸಲಹೆ ಏನು ಅಂದ್ರೆ ಇದರ ಶಾಸ್ತ್ರ ಪ್ರಯೋಗ ಖಂಡಿತವಾಗ್ಲೂ ಆಗ್ಲೇಬೇಕು. ಉತ್ತಮ ವಿಚಾರ ಪಂಡಿತ ರಾಮಕೃಷ್ಣ. ಯಾವುದೇ ಸಮಸ್ಯೆಯ ಪರಿಹಾರ ಸಭ್ಯ ರೀತಿಯಲ್ಲೇ ಹೊರತೆಗೆಯಬೇಕು. ಒಂದ್ ವೇಳೆ ಹೀಗೆ ಅಂತ ಆದ್ರೆ ನಾವು ಶಾಸ್ತ್ರಾರ್ಥಕ್ಕೆ ಖಂಡಿತವಾಗ್ಲೂ ತಯಾರಿದ್ದೀವಿ. ಅಮ್ಮ ಆಚಾರ್ಯರು ಕೂಡ ಶಾಸ್ತ್ರಾರ್ಥಕ್ಕೆ ಸಿದ್ಧರಾಗಿದ್ದಾರೆ. ಸರಿ, ಹಾಗಿದ್ದರೆ ಇದರ ನಿರ್ಣಯ ನಾಳೆ ರಾಜ ದರ್ಬಾರಿನಲ್ಲಿ ಎಲ್ಲರ ಮುಂದೆ ನಡೆಯುತ್ತದೆ. ವಾಮಾಚಾರ್ಯರೇ, ಅಮ್ಮಾಚಾರ್ಯರೇ,
ನಾಳೆ ನೀವಿಬ್ಬರು ರಾಜ ದರ್ಬಾರಿನಲ್ಲಿ ಎಲ್ಲರ ಮುಂದೆ ನಿಮ್ಮ ವಾಸ್ತುಜ್ಞಾನದ ಬಗ್ಗೆ ವಾದ ವಿವಾದ ಮಾಡುವಿರಿ. ಹಾಗೆ ಅಲ್ಲಿಯೇ ನಿರ್ಣಯವಾಗುತ್ತದೆ ಯಾರು ಮಹಾನ್ ವಿದ್ವಾಂಸರೆಂದು. ಮಹಾಪ್ರಭು, ನಮ್ಮ ಉಪಾಯದ 2ನೇ ಹಂತವು ಕೂಡ ತುಂಬಾ ಯಶಸ್ವಿಯಾಗಿ ಪೂರ್ಣಗೊಳ್ತು. ಈಗ 3ನೇ ಹಂತ ಬಾಕಿ ಇದೆ. 3ನೇ ಹಂತ ಯಾವುದು ಪಂಡಿತ ರಾಮಕೃಷ್ಣ? ನಾವು ವಾಮಾಚಾರ್ಯರು ಮತ್ತೆ ಅಮ್ಮಾಚಾರ್ಯರಿಗೆ ಶಾಸ್ತ್ರದಲ್ಲಿ ಸಹಾಯ ಮಾಡಬೇಕು. ನಾನ್ ಮಾಡಿರುವಂತ ವಾಸ್ತುಶಾಸ್ತ್ರದ ಅತ್ಯಂತ ದೊಡ್ಡ ಸುಳ್ಳಿನ ಕಥೆಯನ್ನು ಅವ್ರಿಗೆ ಹೇಳಿ ಅದನ್ನೇ ಅವ್ರಿಗೆ ಪ್ರದರ್ಶನ ಮಾಡೋಕ್ ಹೇಳೋಣ. ಹೇಗಿದ್ರು ಅವರು ದರ್ಬಾರ್ನಲ್ಲಿ ಪ್ರದರ್ಶನ ಮಾಡ್ತಾರೆ, ಅವಾಗ ಅವ್ರ ಅಹಂಕಾರ ಮುರಿದು ಹೋಗುತ್ತೆ. ಈ ವಾಸ್ತು ಬಗ್ಗೆ ಹೇಗೆ? ಅಲ್ಲ, ವಾಸ್ತು ಬಗ್ಗೆ ಹೇಗೆ? ಆಚಾರ್ಯರೇ, ಈ ಪತ್ರದಲ್ಲಿ ಎಲ್ಲದನ್ನೂ ಬರ್ತಿದ್ದೀನಿ, ಓದ್ಕೊಳ್ಳಿ. ಮಹಾಪ್ರಭು, ಆಶೀರ್ವಾದ ಮಾಡಿ. ನಾವೀಗ ಸೀದಾ ಕುರುಕ್ಷೇತ್ರದಲ್ಲೇ ಭೇಟಿಯಾಗೋಣ. ವಿಜಯೀ ಭವ. ಶಿವ 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 ಶಿವ. ನನಗೆ ಅರ್ಥ ಆಯ್ತು, ಎಲ್ಲ ವಿವರವಾಗಿ ಅರ್ಥ ಆಯ್ತು ಪ್ರಭು. ನೀವು ಹೇಳಿದ್ದೆಲ್ಲವೂ ಅರ್ಥ ಆಯ್ತು ಸ್ವಾಮಿ. ಅರ್ಥ ಆಯ್ತು, ಅರ್ಥ ಆಯ್ತು ಸ್ವಾಮಿ. ಸ್ವಾಮಿ, ಹಾ ಭಾಗ್ಯವತಿ, ಹೇಳಿ. ಇವತ್ತು ಆ ಪರಮೇಶ್ವರ ನನಗೆ ಸಾಕ್ಷಾತ್ ದರ್ಶನ ಕೊಟ್ಟ. ಸ್ವಾಮಿ, ಅವ್ರು ನಿಮ್ಗೆ ದರ್ಶನನ ನೀಡ್ತಾನೆ ಇರ್ತಾರೆ. ನೀವು ಅವರ ಪರಮ ಭಕ್ತರಲ್ವಾ? ಆದ್ರೆ ಇವತ್ತು ವಿಶೇಷ ಕಾರಣದಿಂದ ದರ್ಶನ ಕೊಟ್ಟರು. ವಿಶೇಷ ಕಾರಣ? ಪ್ರಭುಗಳು ನಮಗೆ ವಾಸ್ತು ಜ್ಞಾನವನ್ನ ಕೊಟ್ಟರು. ಪುನಃನಾ? ಹಾ, ತಂದೆಯವರು ಇನ್ನೊಂದ್ಸಲ ನನ್ ಕನ್ಸಲ್ ಬಂದಿದ್ರು. ಅವ್ರು ಹೇಳಿದ್ರು, ಈ ಸುಳ್ಳು ವಾಮಾಚಾರಿ ಜ್ಞಾನಿಗೆ ಯಾವುದೇ ಕಾರಣಕ್ಕೂ ವಿಜಯ ಸಿಗೋದಿಲ್ಲ ಅಂತ. ಅಷ್ಟೇ ಅಲ್ಲದೆ ಅವ್ರು ನನಗೆ ಈ ಪುಸ್ತಕನೂ ಕೂಡ ಕೊಟ್ರು. ಇದ್ರಲ್ಲಿ ವಾಸ್ತುವಿನ ಸರ್ವೋಚ್ಚ ಜ್ಞಾನ ಇದೆ. ಇದ್ರ ಪ್ರಯೋಗನ ನಾಳೆ ಆ ಕಪಟಿ ವಾಮಾಚಾರ್ಯರ ಎದುರುಗಡೆ ಮಾಡೋಣ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನ್ ಓದಾದ್ಮೇಲೆ ದೊಡ್ಡ ವಾಸ್ತುಶಾಸ್ತ್ರಜ್ಞ ಆಗ್ಬೋದು. ಸ್ವಾಮಿ, ನೀವಂತೂ ರಾಜಪುರೋಹಿತರು. ನೀವು ವಾಸ್ತುಶಾಸ್ತ್ರಜ್ಞರಾಗೋ ಯಾವ ಅವಶ್ಯಕತೆ ಇದೆ? ಮೂರ್ಖ ಮೂರ್ಖ? ಮೂರ್ಖ ಅಲ್ಲ ನಾನು. ಈ ರಾಜ ಪುರೋಹಿತದ ಪದತ್ಯಾಗ ಮಾಡಿ ವಾಸ್ತುಶಾಸ್ತ್ರಜ್ಞನಾಗ್ತೀನಿ. ಆ ಜ್ಞಾನವನ್ನ ಪ್ರಭುಗಳು ನಿನಗೋಸ್ಕರ ಕೊಟ್ಟಿದ್ದಾರೆ. ನನಗ್ ಬೇಡ ಸ್ವಾಮಿ. ನಾನು ಮನೆ ಕೆಲ್ಸ, ನಿಮ್ ಸೇವೆ ಮಾಡೋದ್ರಲ್ಲೇ ಸಂತೃಪ್ತಳಾಗಿದ್ದೀನಿ. ನಿಜ. ಇದ್ರಲ್ಲಿ ಜಾಸ್ತಿ ಜ್ಞಾನ ಸಿಗುತ್ತೆ ಅಂದ್ರೆ ಅದ್ರಲ್ಲಿ ನಷ್ಟ ಏನಿದೆ? ಅಮ್ಮಾಚಾರ್ಯರ ಜ್ಞಾನ ಆ ಮೋಸಗಾತಿ ವಾಮಾಚಾರ್ಯನ ಎದುರಿಸೋಕೆ ಎಷ್ಟ್ ಬೇಕೋ ಅಷ್ಟೇ ಇದೆ. ನನ್ನ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಈ ಜ್ಞಾನ ಏನಿದೆ ಇದನ್ನ ವಾಮಾಚಾರ್ಯರು ಕೊಟ್ಟಿರೋದು. ಕಾರಣ ಶಾಸ್ತ್ರಾರ್ಥದಲ್ಲಿ ಅವರು ಸೋಲಬಾರದು ಅನ್ನೋ ಕಾರಣದಿಂದ. ಸರಿ ಪ್ರಭು, ಹಾಗಾದ್ರೆ ನೀವು ಈ ಜ್ಞಾನಗಳನ್ನೆಲ್ಲ ವಾಮಾಚಾರ್ಯರಿಗೆ ದಯವಿಟ್ಟು ತಿಳಿಸಿ. ನಾನು ನಿಮ್ಮ ಧರ್ಮಪತ್ನಿ ಅಲ್ವಾ? ಪ್ರಿಯ ಜನರೇ, ನಿಮಗೆಲ್ಲ ಮೊದಲೇ ಹೇಳಿದಂತೆ ಇವತ್ತು ರಾಜಸಭೆಯಲ್ಲಿ ಮಹಾ ಸಂಗ್ರಾಮವೇ ನಡೆಯುತ್ತೆ. ಇಬ್ಬರು ಮಹಾನ್ ವಾಸ್ತುಶಾಸ್ತ್ರಜ್ಞರ ಮಧ್ಯೆ ಶಾಸ್ತ್ರಾರ್ಥ ನಡೆಯುತ್ತೆ. ಅದಕ್ಕೆ ಮೊದಲು ನಾವು ಗುರು ವಾಮಾಚಾರ್ಯರಿಗೆ ಸಭೆಗೆ ಬರೋದಕ್ಕೆ ನಿಮಂತ್ರಣ ಕೊಡ್ತಿದ್ದೀವಿ. ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು, ಬದಲಾಯಿಸಲೇಬೇಕು. ಈ ಪ್ರಪಂಚ ಎಂದಿಗೂ ಅಜ್ಞಾನಿಗಳ ಸಾಗರ. ಮುರಿದು ಬಿಡಲೇಬೇಕು, ಮುರಿದು ಬಿಡಲೇಬೇಕು, ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು. ಪ್ರಣಾಮಗಳು ಮಹಾರಾಜ. ಹಾ, ಪ್ರಣಾಮಗಳು. ಅಮ್ಮಾಚಾರ್ಯರಿಗೆ, 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 ಅಮ್ಮಾಚಾರ್ಯರಿಗೆ. ಗುರುಮಾತೆ ಅಮ್ಮಾಚಾರ್ಯರು ಪ್ರಣಾಮಗಳನ್ನ ತಿಳಿಸ್ತಾ ಇದ್ದಾರೆ. ಹಾ, ಪ್ರಣಾಮಗಳು. ಮಹಾರಾಜರ ಆದೇಶ ಏನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಈ ಶಾಸ್ತ್ರಾರ್ಥಕ್ಕೆ ಖಂಡಿತ ಬರ್ತಾನೆ ಇರ್ಲಿಲ್ಲ. ಶಾಸ್ತ್ರಾರ್ಥ ನಿಮ್ ಹತ್ರ ಇಲ್ವೇ ಇಲ್ಲ. ನಮ್ಮ ಶಾಸ್ತ್ರಾರ್ಥ ಅಮ್ಮಾಚಾರ್ಯರ ಜೊತೆ. ಶಬ್ದ ಮಾತ್ರ ನಮ್ದು, ಆದ್ರೆ ಭಾವ ಅಮ್ಮಾಚಾರ್ಯರದು. ನೀವು ಸೋಲೋದಕ್ಕೆ ಸಿದ್ಧರಾಗಿರಿ. ನಾವು ಸೋಲೋದಕ್ ಸಾಧ್ಯನೇ ಇಲ್ಲ. ನಾವು ಸೋಲೋದಕ್ ಸಾಧ್ಯನೇ ಇಲ್ಲ. ನಾವು ವಾಸ್ತುಶಾಸ್ತ್ರದ ಮಹಾಜ್ಞಾನಿಗಳು. ಅದಕ್ಕಿಂತ ಮುಂತೆ ನೀವು ಪ್ರಮಾಣ ಮಾಡ್ಬೇಕು. ನಿನ್ನ ಎಂತ ದುಸ್ಸಾಹಸ!
ದುಷ್ಟ ಬಾಲಕ. ಸೂರ್ಯ ತನ್ನ ಪ್ರಕಾಶದ ಬಗ್ಗೆ ಪ್ರಮಾಣೀಕರಿಸೋ ಅಗತ್ಯನೇ ಇಲ್ಲ. ಮಹಾಪ್ರಭು, ಶಾಸ್ತ್ರವನ್ನ ಆರಂಭ ಮಾಡೋದಕ್ಕೆ ಅನುಮತಿ ನೀಡಿ. ಅನುಮತಿ ಇದೆ. ಅಮ್ಮಾಚಾರ್ಯರೇ, ಒಂದು ಅತ್ಯಂತ ಸರಳವಾದ ಪ್ರಶ್ನೆಯಿಂದ ಆರಂಭ ಮಾಡ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಎಷ್ಟು ದಿಕ್ಕುಗಳಿರುತ್ತೆ? ನಮ್ಮ ಶಾಸ್ತ್ರ ಅರ್ಥ ಕೇವಲ ಅಮ್ಮಾಚಾರ್ಯರ ಜೊತೆ. ಹನ್ನೆರಡು. ಮಹಾರಾಜ, ಹಾಗಾದ್ರೆ ಇದೇ ನೋಡಿ ಅವರ ವಾಸ್ತುಶಾಸ್ತ್ರದ ಜ್ಞಾನ. ಅಮ್ಮಾಚಾರ್ಯರೇ, 12 ಅಲ್ಲ 10 ದಿಕ್ಕುಗಳಿರುತ್ತವೆ. ಅಮ್ಮಾಚಾರ್ಯರು 12 ಅಂತ ಹೇಳಿದ್ಮೇಲೆ 12 ಇರೋದು. 8 ದಿಕ್ಕುಗಳ ಬಗ್ಗೆ ಎಲ್ಲಾ ಪುಸ್ತಕಗಳಲ್ಲೂ ವರ್ಣನೆ ಇರುತ್ತೆ. ನಮ್ಮಂತ ಮಹಾಜ್ಞಾನಿಗಳಿಗೆ ಮತ್ತೆ 2 ಗೊತ್ತಿರುತ್ತೆ. ನಿಮ್ಗೆ ಮತ್ತೆ 2 ಯಾವ್ದು ಗೊತ್ತಿರೋದು? 8 ದಿಕ್ಕುಗಳನ್ನ ಬಿಟ್ಟು ಆಕಾಶ ಹಾಗೂ ಪಾತಾಳ. ನಿಮ್ಮಂತವ್ರು ಗೊತ್ತಿದೆ ಅಂತ ಅನ್ಕೊಂಡಿರಬಹುದು, ಆದ್ರೆ ನನ್ನಂತ ಮಹಾಜ್ಞಾನಿಗಳಿಗೆ ಇನ್ನೂ 2 ದಿಕ್ಕುಗಳು ಗೊತ್ತಿದೆ. 11ನೇ ದಿಕ್ಕು ಆ ಜಾತಕ ಸಮಸ್ಯೆನ ನಮ್ಮ ಹತ್ರ ತರೋದು. 12ನೇ ದಿಕ್ಕು ವಾಸ್ತುಶಾಸ್ತ್ರ, ಆ ಸಮಸ್ಯೆಗಳಿಗೆ ನಿವಾರಣೆ ತರೋದು. ನನ್ನಂತ ಮಹಾನ್ ವಾಸ್ತುಶಾಸ್ತ್ರಜ್ಞರು ನಮ್ಮನ್ನು ನಾವೇ ಹಾಗೂ ಜಾತಕವನ್ನು ಸಹ ದಿಕ್ಕು ಅಂತಾನೆ ಪರಿಗಣಿಸ್ತೀವಿ. ಅತಿ ಉತ್ತಮ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಅದ್ಭುತವಾಗಿದೆ, ಅದ್ಭುತ. ನೀವು ಜಾತಕ ಹಾಗೂ ವಾಸ್ತುಶಾಸ್ತ್ರಜ್ಞರನ್ನ ಕಡೆಗಣಿಸ್ತೀರಾ? ನೀವು ಜಾತಕ ಅಥವಾ ವಾಸ್ತುಶಾಸ್ತ್ರಜ್ಞರನ್ನ ಕಡೆಗಣಿಸಿದ್ರೆ ನಿಮ್ಮ ಗಣನೆ ಶೂನ್ಯವಾಗ್ಬಿಡುತ್ತೆ. ಆ 10 ದಿಕ್ಕುಗಳು ಜಾತಕ ಹಾಗೂ ವಾಸ್ತುಶಾಸ್ತ್ರಜ್ಞರಿಲ್ಲದೆ ಇದ್ದರೂ ಇಲ್ಲದ ಹಾಗೆ. ಅದ್ಭುತ, ಅದ್ಭುತ ತರ್ಕವು ಗುರುಮಾತಾ ಅಮ್ಮಾಚಾರ್ಯ. ಒಂದ್ ವೇಳೆ ಮಹಾರಾಜರ ಅನುಮತಿ ಇದ್ರೆ ನಾವು ವಾಸ್ತುವಿನ ಪ್ರತ್ಯಕ್ಷ ಪ್ರಮಾಣವನ್ನ ಕೊಡೋಕ್ ಇಷ್ಟಪಡ್ತೀವಿ. ಅವಶ್ಯ, ಅನುಮತಿ ಇದೆ. ಮಹಾಮಂತ್ರಿ ತಿಮ್ಮರಸು ಅವರೇ, ನಿಮ್ಮ ಖಡ್ಗನ ತೆಗಿರಿ. ಯಾಕೆ? ತೆಗಿರಿ ಖಡ್ಗನ. ಮಹಾಮಂತ್ರಿಗಳೇ, ಮಹಾರಾಜರೇ, ನೀವು ಏನು ಬಯಸುತ್ತೀರಿ? ನಮ್ಮ ಸಮಸ್ತ ಜೀವನ ಈ ತಿರುಗಿಸಿದ ಸಿಂಹಾಸನದ ಮೇಲೆ ಕಳೆಯಬೇಕೆ? ಇಲ್ಲ ಮಹಾರಾಜರೇ, ಯಾವತ್ತೂ ಇಲ್ಲ. ಹಾಗಾದರೆ ಕೊಡಿ ನಿಮ್ಮ ಖಡ್ಗವನ್ನು. ಅತ್ಯುತ್ತಮ. ಈಗ ಈ ಖಡ್ಗನ ತಿರುಗಿಸಿಡಿ. ಏನು? ಮತ್ತೀಗ ಹೇಗನ್ನಿಸ್ತಾ ಇದೆ? ಏನೂ ಇಲ್ಲ. ಅಮ್ಮ, ನಿನ್ನೆ ರಾತ್ರಿ ನಾನು ಹೇಳ್ದಾಗೆ ನೀನ್ ಪುಸ್ತಕ ಓದಿದ್ದಿದ್ರೆ ಈ ಅವಮಾನದಿಂದ ತಡಿಬಹುದಿತ್ತಲ್ವಾ? ಈಗೇನಾಗತ್ತೆ? ಮಹಾರಾಜರೇ, ತಲೆನಲ್ಲಿ ತುಂಬಾನೇ ನೋವಾಗ್ತಾ ಇದೆ. ತಿಮ್ಮರಸು ಅವ್ರೆ, ಈಗ ಖಡ್ಗನ ಸರಿಯಾಗಿರಿಸಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಶ್ಚರ್ಯ ಮಹಾರಾಜರೇ, ಈಗ ನನ್ನ ನೋವು ಹೊರಟೋಯ್ತು. ಮಹಾರಾಜ, ಇದು ಚಿಕ್ಕದಾದ್ರೂ ಕೂಡ ವಾಸ್ತುವಿನ ಸರಿಯಾದ ಪ್ರಮಾಣ. ಒಂದ್ ವೇಳೆ ದಿಕ್ಕು ವಾಸ್ತುವಿನ ಪ್ರಕಾರ ಇಲ್ಲದೆ ಹೋದ್ರೆ ಆಗ ಮನುಷ್ಯನ ಜೀವನ ಮತ್ತೆ ಅವನ ಕೆಲಸಗಳಲ್ಲಿ ತುಂಬಾನೇ ಒತ್ತಡಗಳನ್ನ ಎದುರಿಸಬೇಕಾಗತ್ತೆ. ಪಂಡಿತ ರಾಮಕೃಷ್ಣ, ನಿಮ್ಮ ಈ ಮಾಲೆಯನ್ನ ನಮ್ಮ ಶಿಷ್ಯ ಧನಾಚಾರ್ಯರಿಗೆ ಅರ್ಪಿಸ್ಬಿಡಿ. ಯಾಕೆ? ಇದು ಸಂಪೂರ್ಣ ಚಿನ್ನದ್ದು. ಪಂಡಿತ ರಾಮಕೃಷ್ಣ, ಅರ್ಪಿಸ್ಬಿಡಿ. ಪಂಡಿತ ರಾಮಕೃಷ್ಣ, ಕೊಟ್ಟು ಬಿಡಿ ನಿಮ್ಮ ಸ್ವರ್ಣಮಾಲೆಯನ್ನು. ಹಾ, ಸರಿ ಮಹಾಪ್ರಭು.
ರಾಮಕೃಷ್ಣ, ನಿಮ್ಮ ಬಲಗೈಯನ್ನ ಮುಂದೆ ಚಾಚಿ. ಈಗ ಎಡಗೈ, ಈಗ ಬಲಗೈ, ಎಡಗೈ ಬಲಗೈ, ಎಡಗೈ ಬಲಗೈ, ಬಲಗೈ ಎಡಗೈ, ಎಡಗೈ ಬಲಗೈ, ಎಡಗೈ ಎಡಗೈ ಬಲಗೈ, ಬಲಗೈ ಎಡಗೈ ಬಲಗೈ. ಅಯ್ಯೋ ಪಂಡಿತ ರಾಮಕೃಷ್ಣ, ನೀವು ಏನ್ ಮಾಡ್ತಾ ಇದ್ದೀರಾ? ನಿಮ್ ಹತ್ರ ನಾನು ಬಲಗೈ ಚಾಚಿ ಅಂತ ಹೇಳಿದಾಗ ನೀವು ಎಡಗೈ ಚಾಚ್ತಾ ಇದ್ದೀರಾ, ಮತ್ತೆ ಎಡಗೈ ಚಾಚಿ ಅಂದಾಗ ನೀವು ಬಲಗೈ ಚಾಚ್ತಾ ಇದ್ದೀರಾ. ಇಷ್ಟೊಂದು ಸರಳ ಸಾಧಾರಣ ಪ್ರಕ್ರಿಯೆ ಕೂಡ ನೀವು ಮರೀತಾ ಇದ್ದೀರಾ. ನಿಮ್ಮ ಕಣ್ಣೆದುರೆ ನಿಮ್ಮವರ ಸೋಲನ್ನ ನೋಡಿ ನಿಮ್ಮ ಮಾನಸಿಕ ಸಂತುಲನವನ್ನ ನೀವು ಕಳ್ಕೊಂಡಿದ್ದೀರಾ. ನೀವೇನ್ ಹೇಳ್ತಿದ್ದೀರಾ? ಈ ರೀತಿ ಹೇಳಿದ್ರೆ ಯಾರಾದ್ರೂ ವಿಚಲಿತರಾಗ್ತಾರೆ. ಪಂಡಿತ್ ರಾಮಕೃಷ್ಣ, ನೀವು ಯಾರೋ ಒಬ್ರು ಅಲ್ವಲ್ಲ, ನೀವು ವಿಜಯನಗರದ ಮಹಾರಾಜರ ವಿಶೇಷ ಸಲಹೆಗಾರರು. ಧನಾಚಾರ್ಯ, ಪಂಡಿತ ರಾಮಕೃಷ್ಣರಿಗೆ ಅವರ ಮಾಲೆಯನ್ನ ವಾಪಸ್ ಕೊಟ್ಬಿಡಿ. ಮಹಾರಾಜ್ರೆ, ನೀವೀಗ ಸ್ವತಃ ಅವಲೋಕನ ಮಾಡಿರಬಹುದು. ಒಂದ್ ವೇಳೆ ಯಾವುದೇ ವಸ್ತುವಿನ ಸ್ಥಾನವನ್ನ ಪರಿವರ್ತನೆ ಮಾಡಿದ್ರೆ ಅದರಿಂದ ಏನು ಪರಿಣಾಮ ಆಗತ್ತೆ ಅಂತ. ಮಹಾರಾಜ್ರೆ, ನಾನೀಗ ನಿಮ್ಮ ಮುಂದೆ 2 ಸಾಕ್ಷಿಗಳನ್ನ ಪ್ರಸ್ತುತಪಡಿಸಿದ್ದೀನಿ. ಒಂದು ದಿಕ್ಕು, ಇನ್ನೊಂದು ಸ್ಥಾನದ್ದು. ಮಹಾರಾಜ್ರೆ, ನನಗೆ ನಂಬಿಕೆ ಇದೆ, ನಾನ್ ಕೊಟ್ಟಿರೋ 2 ಉದಾಹರಣೆಗಳಿಂದ ನನ್ನ ವಾಸ್ತುಜ್ಞಾನದ ಪ್ರಮಾಣ ಆಗಿದೆ ಅಂತ. ಅಮ್ಮಾಚಾರ್ಯರೇ, ನೀವೇನಾದ್ರೂ ಹೇಳೋದಿತ್ತಾ ಅಥವಾ ಏನಾದ್ರೂ ಮಾಡ್ತೀರಾ? ಆ ಪುಸ್ತಕ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಆ ಪುಸ್ತಕನ ನಾನು ಮನೇಲೆ ಇಟ್ ಬಂದೆ. ಅಮ್ಮನೇ ಹೇಳಿದ್ರಲ್ವಾ ಅದ್ರ ಅವಶ್ಯಕತೆ ಇಲ್ಲ ಅಂತ. ಒಂದ್ ನಿಮಿಷ ಇರೋ, ನಾನು ಈಗ ಹೋಗಿ ತಗೋಬರ್ತೀನಿ. ಏನಾಯ್ತು ಅಮ್ಮಾಚಾರ್ಯರೇ? ನೀವ್ ಯಾಕೆ ಸುಮ್ನೆ ಇದ್ದೀರಾ? ಅಮ್ಮಾಚಾರ್ಯರ ತರಾನೇ ಅವರ ತಲೆ ಕೂಡ ಮೌನವ್ರತ ಧಾರಣೆ ಮಾಡಿದೆ ಅಂತ ಅನ್ಸುತ್ತೆ. ನೀವು ನನ್ನ ವಾಸ್ತುಜ್ಞಾನದ ಚಮತ್ಕಾರವನ್ನ ನೋಡಿ ಸ್ತಬ್ಧರಾಗಿಲ್ಲ ತಾನೆ? ಈಗ ನಿಮ್ಗೆ ಅನಿಸ್ತಾ ಇರಬಹುದಲ್ವಾ ನಿಮ್ಮ ವಾಸ್ತುಜ್ಞಾನ ಸತ್ಯವಾದದ್ದಲ್ಲ ಅಂತ? ಅಮ್ಮಾಚಾರ್ಯರ ಜ್ಞಾನ ಸತ್ಯವಾದದ್ದು. ಹಾಗಾದ್ರೆ ಸಾಬೀತ್ಪಡಿಸಿ. ನಾನ್ ಮಾಡ್ದ ಹಾಗೆ ಮಾಡೋಕ್ಕಾಗಲ್ಲ ಅಂದ್ರೆ ಹೇಳ್ಬಿಡಿ. ನೀವ್ ಈಗೂ ಕೂಡ ನಿಮ್ಮನ್ನ ನನ್ಗಿಂತ ವಾಸ್ತುಜ್ಞಾನದ ಮಹಾಜ್ಞಾನಿ ಅಂತ ಅನ್ಕೊಂಡಿದ್ದೀರಾ? ಸೋಲನ್ನ ಒಪ್ಕೊಳ್ಳಿ ಅಮ್ಮಾಚಾರ್ಯರೇ. ಯಾಕೆ ನನ್ನ ಮತ್ತೆ ಮಹಾರಾಜರ ಸಮಯವನ್ನ ವ್ಯರ್ಥ ಮಾಡ್ತಿದ್ದೀರಾ? ಮಹಾರಾಜ, ನಮ್ಮ ವಿರೋಧಿಗಳ ಹತ್ರ ನಾವು ಕೇಳ್ತಾ ಇರೋ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಈಗ ನೀವೇ ನಿರ್ಣಯ ತಗೊಳ್ಳಿ, ನಮ್ಮಿಬ್ರಲ್ಲಿ ಯಾರು ಹೆಚ್ಚು ವಾಸ್ತುಜ್ಞಾನಿ ಅಂತ. ಎರಡೂ ಪಕ್ಷದ ವಾದ ವಿವಾದಗಳನ್ನು ಕೇಳಿದ ನಂತರ ನಮ್ಮ ನಿರ್ಣಯವೇನೆಂದರೆ, ಸಾವಧಾನ ಮಹಾಪ್ರಭು. ರಾಮ ಅವರ ತಂದೆ. ಸ್ವರ್ಗದಲ್ಲಿದ್ರಿ ತಾನೆ? ನೀನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ, ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ನಾನು ಇಲ್ಲಿ ಉಪಸ್ಥಿತನಾದೆ. ಆದ್ರೆ ನೀವ್ ಮೊದ್ಲೇ ಹೊತ್ತು ಹೀಗಿರ್ಲೇ ಇಲ್ಲ. ಅಮ್ಮ ಯಾವತ್ತೂ ಬೈಕೋತಾನೆ ಇದ್ರು ಗೊತ್ತಾ? ನೀವ್ ಅವ್ರಿಗೆ ಸಹಾಯನೇ ಮಾಡ್ತಿರ್ಲಿಲ್ಲ ಅಂತ. ನಾನ್ ತರಕಾರಿ ತಗೊಳಕ್ ಆಚೆ ಹೋದ್ರು ನೀವ್ ಯಾವತ್ತೂ ನನ್ನಿಂದ ಬರ್ತಾನೆ ಇರ್ಲಿಲ್ಲ. ನಿಮಗ್ ಯಾವತ್ತೂ ನಾನು ಬೈತಾನೆ ಇರ್ತಿದ್ದೆ. ನಿಮ್ಮನ್ನ ನೋಡಿ ನೋಡಿನೇ ರಾಮ ಕೂಡ ಹಾಗೆ ಆಡ್ತಿದ್ದಾನೆ ಅಂತ. ಇವತ್ತು ನಿಮ್ಮ ಆಶೀರ್ವಾದದಿಂದ ರಾಮ ಈ ದರ್ಬಾರಲ್ಲಿ ಸಲಹೆಗಾರನಾಗ್ಬಿಟ್ಟಿದ್ದಾನೆ. ನೀವು ಹೇಳಿದ್ರಿ ಅಂತ ಅವನಿಗೆ ಈ ದೊಣ್ಣೆಯಿಂದ ಹೊಡೆದು ಅವನನ್ನ ಸೀದಾ ಮಾಡ್ಬಿಟ್ಟಿದೀನಿ. ಇದೆಲ್ಲ ನಿಮ್ಮ ಪರಾಮರ್ಶೆಯ ಪರಿಣಾಮನೇ. ಇವಳು ನಿಮ್ಮ ಸೊಸೆ, ಅಂದ್ರೆ ನಾನು ನಿಮ್ಮ ಸೊಸೆ.
ಸೌಭಾಗ್ಯವತಿ ಆಗು. ಮಂತ್ರಿಗಳೇ, ಮಹಾರಾಜರೇ, ನಮ್ಮ ಮಾತನ್ನು ಯಾರು ನಿಲ್ಲಿಸಿದ್ದು ಹಾಗೂ ಯಾಕೆ? ಏನು ನಡೆಯುತ್ತಿದೆ ಅಲ್ಲಿ? ಮಹಾರಾಜರೇ, ಈ ಮಹೋದಯರು ಅಮ್ಮಾಚಾರ್ಯರ ಸಂಬಂಧಿಕರು ಅನ್ಸುತ್ತೆ. ಮಹಾಶಯರೇ, ಯಾರು ನೀವು? ಹಾಗೂ ಈ ರೀತಿ ನಮ್ಮ ರಾಜಸಭೆಗೆ ಬರುವ ಉದ್ದೇಶವೇನು? ಇವರು ನಮ್ಮ ಪತಿ ಪರಮೇಶ್ವರ. ಆದ್ರೆ ನಿಮ್ಮ ಪತಿ ಪಂಡಿತ ರಾಮಕೃಷ್ಣ. ಅಲ್ಲ, ಅವರು ಇವರ ಪತಿ ಪರಮೇಶ್ವರ. ಇವರೇ ನನಗೆ ವಾಸ್ತುಶಾಸ್ತ್ರಜ್ಞೆ ಆಗೋದಕ್ಕೆ ಪ್ರೇರಣೆ ನೀಡಿದ್ರು. ಮತ್ತೆ ಇವತ್ತು ಅವರೇ ನನ್ನ ಜ್ಞಾನನ ಸಾಬೀತುಪಡಿಸೋಕೆ ಸ್ವರ್ಗದಿಂದ ಇಲ್ಲಿಗೆ ಬಂದಿದ್ದಾರೆ. ಪ್ರಣಾಮ ಮಹಾಪ್ರಭು. ಪ್ರಣಾಮಗಳು. ಮಹಾರಾಜರ ಕಂಠದಲ್ಲಿ ಬೆಲೆ ಬಾಳೋ ಮಣಿಗಳು ಅಲಂಕೃತವಾಗಿದೆ. ಓದಿರೋ ಪಂಡಿತರ ಭಾಷೆ ಸಂಸ್ಕೃತ. ಯಾರಿಗಿದೆ ಇಲ್ಲಿ ಅಧಿಕ ಜ್ಞಾನ? ಸ್ವಯಂ ಸೂರ್ಯ ದೇವರೇ ನೀಡ್ತಾರೆ ಇದಕ್ಕೆ ಪ್ರಮಾಣ. ಸೂರ್ಯನ ಪ್ರಕಾಶವೇ ನಾನು ಜ್ಞಾನಿ ಅನ್ನೋದಕ್ಕೆ ಪ್ರಮಾಣ. ಅಂಧಕಾರವೇ ವಾಮಾಚಾರಿ ಅಜ್ಞಾನಿ ಅನ್ನೋದಕ್ಕೆ ಪ್ರಮಾಣ. ಇನ್ನ ಸ್ವಲ್ಪ ಹೊತ್ತಲ್ಲೇ ಸೂರ್ಯನ ಪ್ರಕಾಶ ಲುಪ್ತವಾಗುತ್ತೆ. ಇಲ್ಲ ಇಲ್ಲ, ಇದು ಅಸಾಧ್ಯ, ಇದು ಅಸಾಧ್ಯ. ಹಾ ಹೌದು, ಇದೆಲ್ಲ ಹೇಗ್ ಸಾಧ್ಯ? ಈ ಸಮಯದಲ್ಲಿ ಸೂರ್ಯನ ಬೆಳಕು ಅಸ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತೀಕ್ಷೆ ಮಾಡಿ. ಮಹಾರಾಜ, ಇದೆಲ್ಲ ಏನು ತಮಾಷೆ? ಇಲ್ಲಿ ಏನು ತಮಾಷೆ ನಡೀತಾ ಇಲ್ಲ. ಮಹಾರಾಜರೇ, ಇವ್ರು ಹೇಳಿದ್ದೆಲ್ಲ ಸತ್ಯ ಆಯ್ತು. ಅದ್ಭುತ! ಇದು ಚಮತ್ಕಾರವೇ ಆಯಿತು. ಇದರಿಂದಲೇ ಸಾಬೀತಾಗುತ್ತದೆ ಅಮ್ಮಾಚಾರ್ಯರೇ ಪರಮಜ್ಞಾನಿ ಎಂದು, ಅವರೊಬ್ಬ ನಿಜವಾದ ವಾಸ್ತುಶಾಸ್ತ್ರಜ್ಞರೆಂದು. ಅಮ್ಮಾಚಾರ್ಯರೇ, ನನ್ನನ್ನ ಕ್ಷಮಿಸ್ಬಿಡಿ. ಸ್ವತಃ ಸೂರ್ಯನ ಪ್ರಕಾಶನೇ ಪ್ರಮಾಣೀಕರಿಸಿದೆ ನೀವೇ ಜ್ಞಾನಿ ಅಂತ. ಇಲ್ಲ ಅಂತ ಹೇಳೋದಕ್ಕೆ ನಾನ್ಯಾರು? ನನ್ನನ್ನ ನಿಮ್ಮ ಶಿಷ್ಯಳನ್ನಾಗಿ ಸ್ವೀಕರಿಸಿ ಅಮ್ಮಾಚಾರ್ಯರೇ. ದಣಿ, ಮತ್ತೆ ನಾವು ಈ ದುಷ್ಟ ಮುದುಕನ ಹತ್ರನೇ ಹೋಗ್ಬೇಕು. ತಗೋ, ಇಲ್ಲ, ಹಿಡ್ಕೋ. ಇನ್ಮೇಲೆ ನಮ್ಗಿದ್ರ ಅವಶ್ಯಕತೆ ಇಲ್ಲ. ಅಯ್ಯೋ ದುರ್ವಿಧಿಯೇ. ಇದೆಲ್ಲದಕ್ಕೂ ಕಾರಣ ರಾಮ ಅವರ ತಂದೆ ಅವರೇ. ಅಮ್ಮ, ನಿಮ್ ದೊಣ್ಣೆ ಎತ್ತಿ ಚೆನ್ನಾಗಿ ಬಾರ್ಸಾಕಿ. ವೇಷ ಬದಲ್ಸ್ಕೊಂಡು ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದಾನೆ. ಕ್ಷಮಿಸು ಅಮ್ಮ, ನನಗ್ ಬೇರೆ ದಾರಿ ಯಾವ್ದು ತೋಚ್ಲಿಲ್ಲ. ನಿಂತುಕೊಳ್ಳಿ ಅಮ್ಮನವರೇ, ಇದರಲ್ಲಿ ಪಂಡಿತ ರಾಮಕೃಷ್ಣರ ಯಾವುದೇ ತಪ್ಪಿಲ್ಲ.
ಇದೆಲ್ಲ ಅವರು ನಮ್ಮ ಆದೇಶದ ಮೇರೆಗೆ ಮಾಡಿದ್ದು. ಹಾ ಅಮ್ಮ, ನನ್ನನ್ನು ಕ್ಷಮಿಸು. ನಾನ್ ನಿಮ್ಮಿಬ್ರಿಗೂ ಸುಳ್ಳು ಹೇಳ್ದೆ. ನಾನ್ ಬೇರೆ ಇನ್ನೇನ್ ಮಾಡ್ಲಿ? ಇದೊಂದೇ ದಾರಿ ಇದ್ದಿದ್ದು ನಿಮ್ಮಿಬ್ರಿಗೂ ವಾಸ್ತುಶಾಸ್ತ್ರದ ಭೂತ ನಿಲ್ಸೋಕೆ. ತಂದೆ ಕನ್ಸಲ್ ಬಂದಿದ್ದು, ಪುಸ್ತಕದ ಮೇಲೆ ಹೂ ಬಿದ್ದಿದ್ದು, ಮತ್ತೆ ಆ ಪುಸ್ತಕದ ಸಹಾಯದಿಂದ ನಿನ್ನನ್ನ ವಾಸ್ತುಶಾಸ್ತ್ರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅದೆಲ್ಲ ಸುಳ್ಳಾಗಿತ್ತು. ಒಂದ್ ವೇಳೆ ನಾನು ಹೀಗೆಲ್ಲ ಮಾಡ್ಲಿಲ್ಲ ಅಂದಿದ್ರೆ ಮಹಾರಾಜರ ಸಿಂಹಾಸನ ಎದುರುಮುಖವಾಗಿ ತಿರುಗ್ತಾನೆ ಇರ್ಲಿಲ್ಲ. ಮತ್ತಿದು ವಿಜಯನಗರ ಸಾಮ್ರಾಜ್ಯಕ್ಕೆ ತುಂಬಾ ಕೆಟ್ಟ ಪರಿಣಾಮನೂ ಬೀರ್ತಿತ್ತು. ಹಾಗಾಗಿ ನಾನ್ ಮಾಡಿದ ಉಪಾಯಕ್ಕೆ ಮಂತ್ರಿಗಳು, ಆಚಾರ್ಯರು ಮತ್ತೆ ಮಹಾಪ್ರಭುಗಳು ಕೂಡ ನನಗೆ ಸಹಾಯ ಮಾಡಿದ್ರು. ಇಲ್ಲಿ ನೀವೆಲ್ಲ ಇವತ್ತು ಏನ್ ನೋಡಿದ್ರು ಅದೆಲ್ಲ ಕೇವಲ ನಾಟಕ ಆಗಿತ್ತು. ಮತ್ತೆ ಆ ವಾಸ್ತುಜ್ಞಾನ ಸ್ವಾಮಿ ನನಗೆ ಕೊಟ್ಟಿರೋದು? ಕ್ಷಮಿಸಿ, ಆದ್ರೆ ಅದು ಕೂಡ ಈ ಯೋಜನೆಯ ಒಂದು ಭಾಗ ಅಷ್ಟೇ. ನಾನು ಮತ್ತೆ ಆಚಾರ್ಯರು ನಿಮ್ಮಿಬ್ರ ವಿಶ್ವಾಸ ಗೆಲ್ಬೇಕಾಗಿತ್ತು, ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ವಿ. ಅಲ್ಪ ಜ್ಞಾನದಿಂದ, ವಾಸ್ತುಶಾಸ್ತ್ರದ ಕಾರಣದಿಂದ ಅಂಧವಿಶ್ವಾಸ ನಗರದಲ್ಲೆಲ್ಲ ರಾರಾಜಿಸ್ತಾ ಇತ್ತು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಿಮ್ಮಿಬ್ರಿಗೂ ಬುದ್ಧಿ ಕಲಿಸೋ ಅವಶ್ಯಕತೆ ಇತ್ತು. ಅದಕ್ಕೆ ಈ ಮಾರ್ಗವಾಗಿ ನಿಮ್ಮನ್ನೆಲ್ಲ ಬಳಸ್ಕೋಬೇಕಾಯ್ತು. ಆದರೆ ಪಂಡಿತ ರಾಮಕೃಷ್ಣ, ನಾವು ವಾಮಾಚಾರ್ಯರ ಸಲಹೆಯಂತೆ 2 ಹಂಸಗಳನ್ನು ನಮ್ಮ ಕಕ್ಷೆಯಲ್ಲಿ ಹಾಕಿದ್ದೆವು. ಅದಾದ ನಂತರ ಮಹಾರಾಜರು ಕಕ್ಷೆಯಲ್ಲಿ ಬರಲು ಶುರು ಮಾಡಿದ್ದರು. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ನಮಗೆ ಕಿರಿಯ ಮಹಾರಾಣಿಯವರ ಅಡಿಗೆಯಿಂದ ಬೇಸರವಾಗಿತ್ತು. ಮಹಾರಾಣಿಯವರೇ, ನಾವು ನಿಮ್ಮನ್ನು ಏಕಾಂತದಲ್ಲಿ ಬಿಡಲು ಇಚ್ಛಿಸಲಿಲ್ಲ, ಹಾಗೂ ನಿಮ್ಮ ಜೊತೆಯೂ ಊಟ ಮಾಡುವ ಮನಸ್ಸಿತ್ತು. ಈ ಉದ್ದೇಶದಿಂದ. ಮತ್ತೆ ಅದು ಅಮ್ಮಾಚಾರ್ಯರ ಸಲಹೆಯ ಮೇರೆಗೆ ನಾನು ಮುತ್ತಿನ ಹಾರದ ಪ್ರಯೋಗವನ್ನ ಮಾಡ್ತಾ ಇದ್ನಲ್ಲ, ಅದ್ರ ನಂತರ ನೀವು ನನ್ನ ಕೋಣೆಗೆ ಬಂದು ಹೋಗಿ ಮಾಡೋಕ್ ಶುರು ಮಾಡಿದ್ರಿ. ಅದು ಕೂಡ ನಮ್ಮ ಯೋಜನೆಯ ಭಾಗವಾಗಿತ್ತು. ಕ್ಷಮಿಸಿ, ಸೂರ್ಯದೇವರು ಕೂಡ ಇದಕ್ಕೆ ಸಹಕಾರವನ್ನ ನೀಡಿದ್ರು. ಅವರು ಕೂಡ ಯಾರು ಜಯಶಾಲಿಯಾದ್ರು ಅಂತ ತಿಳಿಸೋದಕ್ಕೆ ಈ ದರ್ಬಾರಿಗೆ ಬಂದಿದ್ರು. ಅವ್ರು ಯಾವಾಗ್ಲೂ ಸರಿಯಾಗೇ ಹೇಳ್ತಾರೆ. ಕತ್ತಲು ಮತ್ತು ಬೆಳಕಿನ ಚಮತ್ಕಾರವನ್ನ ಏನು ನೀವು ಈ ದರ್ಬಾರ್ನಲ್ಲಿ ನೋಡಿದ್ರೋ ಅದು ಪ್ರಕೃತಿಯ ಒಂದು ಸಾಧಾರಣ ಘಟನೆ, ಸೂರ್ಯಗ್ರಹಣ. ಆದ್ರೆ ಅದು ನಿನಗೆ ಹೇಗ್ ಗೊತ್ತಿತ್ತು? ಶಾರದಾ, ಸಾಮಾನ್ಯ ಜ್ಞಾನ ಇರೋ ಯಾವ ಜ್ಯೋತಿಷನು ಕೂಡ ಪಂಚಾಂಗ ನೋಡಿ ಹೇಳ್ಬಹುದು ಇದನ್ನೆಲ್ಲ. ಮತ್ತೆ ಅದು ಎಲ್ಲ ಶುಭವಾಗ್ತಿತ್ತಲ್ಲ, ಸಿಂಹಾಸನದ ದಿಕ್ಕು ಬದಲಾಯಿಸಿದ ನಂತರ? ಆ ಶುಭ ಸಮಾಚಾರಗಳು ಮಹಾರಾಣಿಯವರೇ ಒಳ್ಳೆ ಫಸಲು, ಕೃಷಿಕರ ಸಮಾಧಾನ ಮತ್ತೆ ಇಂದ್ರದೇವನ ಆಶೀರ್ವಾದದಿಂದ ಆಗಿತ್ತು. ಪಂಡಿತ ರಾಮಕೃಷ್ಣ, ಆದ್ರೆ ನೀವಿದೆಲ್ಲ ಹೇಗ್ ರಚನೆ ಮಾಡಿದ್ರಿ ಮತ್ತೆ ಯಾಕೆ? ಹೇಳ್ತೀನಿ. ಈ ವಾಸ್ತುಶಾಸ್ತ್ರದಿಂದಾಗಿ ಇಡೀ ವಿಜಯನಗರ ಪ್ರಭಾವಿತಗೊಳ್ತಾ ಇತ್ತು. ಇದಕ್ಕೆ ಅರಮನೆಯು ಕೂಡ ಒಳಪಟ್ಟಿತ್ತು. ಯಾವಾಗ ಇದು ಮಹಾರಾಜರ ಆಸನಕ್ಕೆ ಬಂತು, ಆಗ ನಾನು ಸ್ವಯಂ ಮಹಾರಾಜರು ಮತ್ತು ಆಚಾರ್ಯರು ಸೇರಿ ಈ ಯೋಜನೆಯನ್ನ ರೂಪಿಸಿದ್ವಿ. ಯಾಕೆಂದ್ರೆ ಇಡೀ ವಿಜಯನಗರ ಅಂಧವಿಶ್ವಾಸದಿಂದ ಮುಳುಗು ಹೋಗ್ತಾ ಇತ್ತು. ಅದು ವಾಸ್ತುಶಾಸ್ತ್ರದ ಅಲ್ಪಜ್ಞಾನದಿಂದ ಸಂಕಷ್ಟಕ್ಕೀಡಾಗಿತ್ತು. ಆದ್ರೆ ನೀವು ಅಮ್ಮನ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರ ಯಾಕೆ ಮಾಡ್ಬೇಕಾಗಿತ್ತು? ಲಮ್ಮ, ನಿನ್ ಮಾತಿದು ಸರಿಯಲ್ಲ. ನನ್ನ ಕ್ಷಮಿಸು ಅಮ್ಮ. ನಾನು ಈ ವಾಮಾಚಾರ್ಯರ ವಿರುದ್ಧ ನಿನ್ನನ್ನ ನಮ್ಮ ಯೋಜನೆಯಲ್ಲಿ ಒಂದು ಅಸ್ತ್ರದ ರೂಪದಲ್ಲಿ ಬಳಸ್ಕೊಂಡ್ವಿ. ಆದ್ರೆ ನಾನು ಇನ್ನೇನ್ ಮಾಡ್ಲಿ? ಬೇರೆ ಉಪಾಯ ನನಗೇನು ಹೊಳಿಲೇ ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ಮಾಡ್ದೆ. ಗುರುಗಳೇ, ಮತ್ತೆ ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಗುರುಗಳೇ. ಕ್ಷಮಿಸ್ಬಿಡಿ ಗುರುಗಳೇ, ಕ್ಷಮಿಸ್ಬಿಡಿ. ನಮ್ಮನ್ನ ಕ್ಷಮಿಸಿ ಗುರುಗಳೇ. ಕ್ಷಮಿಸಿ ಗುರುಗಳೇ. ಎದ್ದೇಳಿ. ಗುರುಗಳೇ, ನೀವು ಮಹಾನರು. ನೀವು ಮಹಾನ್ ಗುರುಗಳು, ಮಹಾನ್ ಗುರುಗಳು. ಹಾಗಿದ್ದರೆ ಹೇಳಿ ವಾಮಾಚಾರ್ಯರೇ, ಈಗ ನಮ್ಮ ಸಿಂಹಾಸನವನ್ನು ಸರಿ ಮಾಡಬಹುದೇ? ಮಹಾರಾಜ, ನನ್ನನ್ನ ಇನ್ನೂ ಅಸಹ್ಯ ಪಡಿಸ್ಬೇಡಿ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕಣ್ಗಳು ತೆರೀತು. ನನ್ಗೆ ಈಗ ಅರಿವಾಗಿದೆ, ವಾಸ್ತುಶಾಸ್ತ್ರ ಜೀವನದ ಮೂಲ ಅಲ್ಲ ಅಂತ. ಮತ್ತೆ ಅದರ ಅಲ್ಪಜ್ಞಾನ ತುಂಬಾ ಹಾನಿಕಾರಕ ಮತ್ತೆ ವಿನಾಶಕಾರಕ ಆಗಬಹುದು. ಪಂಡಿತ ರಾಮಕೃಷ್ಣ, ಗುರುವರ್ಯರೇ, ನೀವಿಬ್ಬರು ನಿಮ್ಮ ಬುದ್ಧಿವಂತಿಕೆ ಹಾಗೂ ಚಾತುರ್ಯದಿಂದ ಈ ಸಂಕಟದಿಂದ ಪಾರು ಮಾಡಿದ್ದೀರಿ. ನಾವು ನಿಮ್ಮಿಬ್ಬರಿಗೂ ಅತ್ಯಂತ ಆಭಾರಿಯು. ಆಚಾರ್ಯರೇ, ಹೇಳಿ ಮಹಾರಾಜ್ರೆ. ನಾವು ನಿಮಗೆ ಒಂದು ಸಹಸ್ರ ಸ್ವರ್ಣ ಮುದ್ರಿಕೆಯನ್ನು ಕೊಟ್ಟು ನಿಮ್ಮನ್ನು ಪುರಸ್ಕರಿಸುತ್ತೇವೆ. ಧನ್ಯವಾದ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣ, ಈಗ
ಮುಂದಿನ ಕಾರುಬಾರನ್ನು ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ಸಿಂಹಾಸನವನ್ನು ಸರಿ ಮಾಡಿಸಿ. ಸೂರಜ್ ರಾವ್ ರವರೇ, ಹೇಳಿ ಮಹಾಪ್ರಭು. ಇನ್ನು ನೀವೆಂದು ಪ್ರಸ್ತುತಪಡಿಸುವಿರಿ? ಪ್ರಸ್ತುತ ಏನ್ ಪ್ರಸ್ತುತಪಡಿಸ್ಬೇಕು ಮಹಾಪ್ರಭು? ಮಹಾಮಂತ್ರಿಗಳೇ, ಮಹಾರಾಜರೇ, ನೀವು ಸೂರಜ್ ರಾಯರಿಗೆ ಏನು ಹೇಳಲಿಲ್ಲವೇ? ಏನು ಮಹಾರಾಜರೇ? ಮರೆತು ಬಿಟ್ಟರೆ, ನಾವು ನಿನ್ನೆ ನಿಮ್ಮೊಂದಿಗೆ ಮಚಲಿಪಟ್ಟಣದ ಬಗ್ಗೆ ಮಾತನಾಡಿದೆವು. ನೀವು ಮಾತು ನೀಡಿದಿರಿ ಎಲ್ಲವನ್ನು ಸಂಭಾಳಿಸುತ್ತೀರೆಂದು. ಹೌದು, ನಮ್ಗೆ ಅರ್ಥ ಆಯ್ತು ಮಚಲಿಪಟ್ಟಣದ ಸಮಸ್ಯೆ ಏನು ಅಂತ ಅರ್ಥ ಆಯ್ತು. ಹಾಗಿದ್ದರೆ ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ನಿಮ್ಮ ಸಂದೇಶ ನನಗೆ ನೆನಪಿರಲಿಲ್ಲ. ಸೂರಜ್ ರಾಯರೇ, ಮಚಲಿಪಟ್ಟಣದಲ್ಲಿ ಸಮಸ್ಯೆಗಳು ಮಿತಿಮೀರಿವೆ. ಮಹಾರಾಜನ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಅನೇಕ ಸಮಸ್ಯೆಗಳಿವೆ ಅಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ಈಗಲೇ ಹೊರಡಿ ನೀವು ಅಲ್ಲಿಗೆ. ನಿಮ್ಮ ಅವಶ್ಯಕತೆ ಬಹಳ ಇದೆ ಅಲ್ಲಿ. ಸರಿ ಮಹಾಪ್ರಭು. ಇನ್ನೇನು ಸೂರಜರಾಯರು ಮಚಲಿಪಟ್ಟಣಕ್ಕೆ ಹೊರಟಾಯಿತು. ಈಗ ಈ ದರ್ಬಾರಿನಲ್ಲಿ ಅವರ ಸ್ಥಾನವು ಖಾಲಿಯಾಗಿದೆ. ಹಾಗೂ ದರ್ಬಾರಿನಲ್ಲಿ ಖಾಲಿ ಸ್ಥಾನವು ಚೆನ್ನಾಗಿ ಕಾಣುವುದಿಲ್ಲ. ಗುರುವರ್ಯರೇ, ಯಾರಿಗೆ ಕೊಡುವುದು ಈ ಖಾಲಿ ಸ್ಥಾನವನ್ನು? ಮಹಾರಾಜ, ಅದು ಯೋಗ್ಯವಾದ ವ್ಯಕ್ತಿಗೆ, ಬುದ್ಧಿವಂತನಿಗೆ, ಸಮಸ್ಯೆ ಕಂಡ್ರೆ ಓಡೋಗೋನಿಗಲ್ಲ, ಅದರ ಪರಿಹಾರ ಕಂಡು ಹಿಡಿದು ಸಮಾಧಾನ ಕೊಡೋನಿಗೆ, ಮತ್ತೆ ಅವನು ಚತುರನಾಗೂ ಇರಬೇಕು. ಹಾಗಾದರೆ ಹೇಳಿ ಗುರುವರ್ಯರೇ, ಯಾರು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತಲೇ ಬರುತ್ತಿರುವುದು? ಯಾರು ಯೋಗ್ಯರು ಈ ಸ್ಥಾನಕ್ಕೆ? ಮಹಾರಾಜ, ಅದು ಪಂಡಿತ ರಾಮಕೃಷ್ಣನ್ ಅಂತಿರ್ಬೇಕು. ಸರಿಯಾಗಿ ಹೇಳಿದಿರಿ ಗುರುವರ್ಯರೇ. ನಾವು ನಿಮ್ಮ ಅಭಿಪ್ರಾಯದಿಂದ ಸಂಪೂರ್ಣ ಸಮ್ಮತಿಯಾಗಿದ್ದೇವೆ. ಸತ್ಯವಚನ ಮಹಾರಾಜೆ. ಪಂಡಿತ ರಾಮಕೃಷ್ಣನೇ ಇದಕ್ಕೆ ಯೋಗ್ಯ ಆಗಬೇಕು. ನಾವು ಬಯಸುತ್ತೇವೆ ಪಂಡಿತ ರಾಮಕೃಷ್ಣ ಈ ಸ್ಥಾನವನ್ನು ಅಲಂಕರಿಸಲೆಂದು. ಮಹಾಪ್ರಭು, ಈಗ ನೀವೇನು ಗೌರವನ ಕೊಡ್ತಿದ್ದೀರೋ ಅದಕ್ಕೆ ಧನ್ಯವಾದ ಹೇಳೋದಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ಶಬ್ದಗಳ ಏಣಿ ಅಪರಿಚಿತರ ಹೃದಯಗಳನ್ನು ತಲುಪಲು ಬೇಕಾಗುತ್ತದೆ, ಪರಿಚಿತರದ್ದಲ್ಲ. ಹೋಗಿ ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ನಾನು ನಿನಗೆ ಧನ ಹಾಗೂ ಬುದ್ಧಿ ಎರಡರ ವರದಾನ ನೀಡುತ್ತಿದ್ದೇನೆ. ಸಮಸ್ತ ವೇದ ಪುರಾಣಗಳು, ಉಪನಿಷತ್ ಹಾಗೂ ಶಾಸ್ತ್ರಗಳ ಜ್ಞಾನಿ ಆದೆ ನೀನು. ಜೀವನ ಪರ್ಯಂತ ವೈಭವ ಹಾಗೂ ಐಶ್ವರ್ಯ ನಿನ್ನ ಜೊತೆಯಲ್ಲೇ ಬರುತ್ತದೆ. ಎಲ್ಲ ಶ್ರೇಯಸ್ಸು ಪಂಡಿತ ರಾಮಕೃಷ್ಣನಿಗೆ ಹೋಯಿತು. ನನಗೆ ಈಗ ತಾತಾಚಾರ್ಯನ ಮುಂದೆನೆ ಕೂತ್ಕೋತಾನವನು. ಮತ್ತು ನನಗೇನು ಸಿಕ್ತು? 1,000 ಸ್ವರ್ಣ ಮುದ್ರಿಕೆಗಳು ಅಷ್ಟೇ. ನನಗಿವನು ಅಸಹ್ಯ ತರ್ತಾ ಇದ್ದಾನೆ.